ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋನಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪ್ರಣವತ್ಕಾಮಧೇನುಂಚ ಭಜತ್ ಸುರತರೂಪಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ ನ್ಯಾಯಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ವಿದ್ಯಾಪೀಠ ವಿನೇತಾರಂ ಮನ್ಮನೋಭೀಷ್ಟದಾಯಕಂ ವಿದ್ಯಾಪಂಚಾನನಂ ವಂದೇ ಸರ್ವಾರಿಷ್ಟನಿವಾರಣಂ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ಮಮ ಬುಧೈರಪಿ ಸುದುರ್ಬೋಧೆ ಗ್ರಂಥೇಯನ್ ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲ ಲಕ್ಷಣಾಮೃತ ದೋಹಿನೀಂ ಗುರುವನುಗ್ರಹ ರೂಪಾಂ ತಾಂ ಕಾಮಧೇನು ಉಪಾಸ್ಮಹೆ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರತ್ವೀಶ ಶತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯೇತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಡ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸ್ವಸ್ಯಸ್ತು ಸತಾಂ ಅಖಿಲ ಸನ್ಮಂಗಲಾನಿ ಭವಂತು ಶ್ಲೋಕೈಕಶ್ರವಣಪಠಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನುಪೃತರೆ ಧರ್ಮಾದ್ಯಖಿಲ ಸಾಧನೀಭೂತೆ ಶ್ರೀಮದ್ಭಾಗವತೆ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ ಹರಿ ಓಂ ಹರಿ ಓಂ. ದೇವಕಿಗೆ ಹುಟ್ಟಿದಂತಹ ಮೊದಲನೆಯ ಮಗ, ಅವನನ್ನು ಸಂಹಾರ ಮಾಡಿದ ಮೇಲೆ ಸಂಹಾರ ಮಾಡಬೇಕು ಅಂತ ಹೊರಟಂತಹ ಸಂದರ್ಭದಲ್ಲಿ ಮತ್ತೆ ಬೇಡ, ಯಾಕೆ ನೀನೇನು ಅತ್ಯಂತ ಸತ್ಯವಂತ ನೀನು, ಹಾಗಾಗಿ ಬೇಡ ಅಂಥೇಳಿ ತಿರುಗಿ ವಾಪಸ್ ಕೊಟ್ಟು ಯಾರಿಗೆ ಸ್ವಲ್ಪವೂ ಕೂಡ ಅವನಿಗೇನು ವಿಶ್ವಾಸ ಬರಲಿಲ್ಲ. ಏನು ಈಗ ಕೊಡ್ತಾನೆ ಮತ್ತೆ ಕರ್ಕೋತಾನೆ ಅಂತ ನಿಶ್ಚಯ ಆಗಿತ್ತು. ಅಷ್ಟರೊಳಗೆ ನಾರದರು ಬಂದು ಆ ದೇವ ಕಾರ್ಯಕ್ಕೋಸ್ಕರವಾಗಿ ಮುಂದೆ ಭೂಭಾರಹರಣ ಆಗಬೇಕು. ಹಾಗಾಗಿ ಆ ಕಂಸನಿಗೆ ಉಪದೇಶವನ್ನು ಮಾಡಿದರು. ನೋಡಪ್ಪ, ಇವರೆಲ್ಲರೂ ಕೂಡ ದೇವತೆಗಳು, ಹಾಗಾಗಿ ನೀನೇನೋ ಅಷ್ಟೊಂದು ಸುಲಭವಾಗಿ ಏನು ಪಾಪ ಸತ್ಯವಂತ ಅಂತ ಹೇಳಿ ನೀನು ಬಿಡ್ಬೋದು, ಆದರೆ ಮತ್ತೆ ಆ 8ನೇಯವನು ಅಂತಂದ್ರೆ ಮೊದಲನೆಯಿಂದ 8 ಅಥವಾ ಕೊನೆಯಿಂದ 8 ಏನೂ ಗೊತ್ತಾಗೋದಿಲ್ಲ, ಹಾಗಾಗಿ ಅಷ್ಟೆಲ್ಲ ಮೋಸ ಹೋಗಬೇಡ ಅಂತಂದಾಗ ಸರಿ ಆಯಿತು ಅಂತ ಹೇಳಿ ನಾರದರ ಮಾತನ್ನ ಕೇಳಿ ಮತ್ತೆ ಕಸಿದುಕೊಂಡು ಬಂದು ಆ ಕೀರ್ತಿಮಂತ ಅಂತನ್ನುವ ಮೊದಲನೆಯ ಪುತ್ರನನ್ನ ಅಲ್ಲಿ ಸಂಹಾರ ಮಾಡಿದ್ದಾನೆ. ಸಂಹಾರ ಮಾಡಿ ಆವಾಗ ತುಂಬಾ ಎಚ್ಚರ ಬಂತು, ಓ ತಾನ್ಯಾರು, ಹಾಗಾದ್ರೆ ಪರಮಾತ್ಮ ಹಿಂದಿನ ಜನ್ಮದಲ್ಲಿ ನನ್ನನ್ನ ಸಂಗ್ರಾಮದಲ್ಲಿ ಕೊಂದಂತಹ ವಿಷ್ಣುವೇ ಇವನು, ಹಿಂದೆ ಕಾಲನೇಮಿಯಾಗಿದ್ದ ಅವನೇ ಈಗ ಕಂಸ. ಹಾಗಾಗಿ ಗೊತ್ತಾಯ್ತು ಅವನಿಗೆ ಎಲ್ಲ, ತಾನು ಪೂರ್ಣವಾಗಿ ಇನ್ನ ದ್ವೇಷ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಪ್ರಲಂಬ ಬಕ ಚಾಣೂರ ತೃಣಾವರ್ತ ಮಹಾಶನೈಹಿ ಮುಷ್ಟಿಕಾರಿಷ್ಟ, ಬೇರೆ ಬೇರೆ ಎಲ್ಲ ದೈತ್ಯರೆಲ್ಲ ಹುಟ್ಟಿದ್ರು ಆಗ. ಪ್ರಲಂಬ, ಚಾಣೂರ, ತೃಣಾವರ್ತ ಹಾಗೂ ಆ ಕೋಲೆಯ ಪೀಡ, ಅದು ಒಂದು ದೈತ್ಯ. ಹಾಗಾಗಿ ಅವರೆಲ್ಲರೂ ಕೂಡ ಮುಷ್ಟಿಕ, ಅವರೆಲ್ಲರೂ ಕೂಡ ಹುಟ್ಟಿದ್ದಾರೆ. ಅವರೆಲ್ಲರನ್ನ ಕರೆದು ಹೇಳ್ತಾ ಇದ್ದಾನೆ, ಏಕೆ ತಮರೊಂಧಾನ, ಅವರೆಲ್ಲರೂ ಕೂಡ ಪೀಡೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ತೇ ಪೀಡಿತಾಹ ವಿವಿಷು,
ಆಗ ಏನಾಯ್ತು ಅಂತಂದ್ರೆ ಇವರೆಲ್ಲ ಯಾವಾಗ ಪೀಡೆಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಆಗ ಯಾರ್ಯಾರು ಸಾತ್ವಿಕರಿದ್ರೋ ಅವರೆಲ್ಲರೂ ಕೂಡ ಆ ಮಥುರಾ ಪಟ್ಟಣ ಬಿಟ್ಟು ಬೇರೆ ಬೇರೆ ಸುತ್ತಮುತ್ತ ಹಳ್ಳಿಗಳು ಅಲ್ಲಿ ಇಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ರು. ಅಲ್ಲಿ ಗುಹೆಗಳು ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾ ಇದ್ದಾರೆ. ಆದ್ರೆ ಕೆಲವರು ಅಕ್ರೂರ ಇವರೆಲ್ಲರೂ ಏನ್ ಮಾಡಿದ್ರು, ಅವನು ಏನ್ ಹೇಳ್ತಾನೋ ಹಾಗೆ ಕೇಳ್ಕೊಂಡಿದ್ರು, ಅಣಪ್ಪ ಸುಮ್ನೆ ಅಂತ ಹೇಳಿ ಕೆಲವರೆಲ್ಲ ಅಲ್ಲೇ ಇದ್ದಾರೆ. ಏಕೆ ತಮ್ಮ ರಣಂಧಾನ, ಅವನ್ನ ಯಾರು ಅನುಸರಿಸ್ಕೊಂಡಿದ್ದವರು ಇರ್ಲಿ ಅಂತ ಹೇಳಿ ಅವನು ಹೇಳ್ದಂಗೆ ಕೇಳ್ಕೊಂಡು ಅಲ್ಲೇ ಅವನ್ನ ಸೇವೆ ಮಾಡ್ಕೊಂಡು ಇದ್ದುಬಿಟ್ಟಿದ್ದಾರೆ. ಆಮೇಲಿಂದ ಅದೇ ಪ್ರಕಾರವಾಗಿ 6 ಜನರನ್ನ ಅಲ್ಲಿ ಅವನು ಸಂಹಾರ ಮಾಡಿದ್ದಾನೆ. ಈ 6 ಜನರು ಯಾಕೆ, ಇವ್ರು ಏನಂತ ಪಾಪ ಮಾಡಿದ್ರು, ಯಾಕೆ ಇವ್ರದ್ದೇನು ಬರೋದು ಹೋಗೋದು ಸಾಯೋದು ಅದಕ್ಕೆ ಏನಾದರೂ ಇದೆಯಾ ಅಂತಂದ್ರೆ ಹರಿವಂಶದಲ್ಲಿ ಅದಕ್ಕೆ ಯಾಕೆ ಈ ರೀತಿ ಆಯ್ತು ಅಂತ ಅನ್ನೋ ಘಟನೆಯನ್ನ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ನಮಗೆ ತಿಳಿಸ್ತಾರೆ. ಕಶ್ಯಪ ಋಷಿಗಳ ಮಕ್ಕಳು ಅವರು ಅಸಿತ ದೇವಲರು ಅಂತ, ಅವರು ವಿಶೇಷವಾಗಿ ತಪಸ್ಸನ್ನು ಮಾಡಿ 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 ಅವರ ದೇಹ ಎಲ್ಲ ಅತ್ಯಂತ ಕೃಶವಾಗಿ ಹೋಗಿದೆ. ಹಾಗಾಗಿ ಅವರನ್ನ ಈ ಒಬ್ಬ ಮರೀಚ ಋಷಿಗಳ 6 ಜನ ಮಕ್ಕಳು ಅವರನ್ನು ನೋಡಿದ್ರು, ಎಷ್ಟು ಕೃಶವಾಗಿದ್ದಂದು ನೋಡಿ ಅಪಹಾಸ್ಯ ಮಾಡ್ತಾರೆ. ನಿಮಗೆ ಕಾಮಜ್ವರ ಬಂದಿದೆ, ಕಾಮದ ಪೀಡೆಯಿಂದಾಗಿ ನಿಮ್ಮ ದೇಹ ಇಷ್ಟು ಕೃಶವಾಗಿದೆ ಅಂತ ಹೇಳಿ ಅವರನ್ನ ಅಪಹಾಸ್ಯ ಮಾಡಿದ್ದಾರೆ. ಆ ಮಹಾ ಋಷಿಗಳು ತಕ್ಷಣದಲ್ಲೇ ಅವರು ಶಾಪವನ್ನು ಕೊಟ್ಟರು, ನಿಮಗೆ ಅಸುರ ಬುದ್ಧಿ ಬಂದಿದೆ, ಹಾಗಾಗಿ ನೀವು ಅಸುರರಾಗಿ ಹುಟ್ಟ್ರಿ ಅಂತ ಹೇಳಿ 6 ಜನರಿಗೆ ಶಾಪವನ್ನು ಕೊಟ್ಟಿದ್ದಾರೆ. ಆ ಶಾಪವನ್ನು ಕೊಟ್ಟಾಗ ಏನಾಯ್ತು ಪ್ರಸಂಗ ಅಂತಂದ್ರೆ, ಅವರು ಮತ್ತೆ 6 ಜನ ಅಸುರರಾಗಿ ಈ ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದ್ರು ಅವರೆಲ್ಲ. ಆ ಕಾಲನೇಮಿ ಹಿರಣ್ಯಾಕ್ಷ, ಅವನ ಮಗ ಕಾಲನೇಮಿ, ಆ ಕಾಲನೇಮಿಯ ಮಕ್ಕಳಾಗಿ 6 ಜನರು ಕೂಡ ಅಸುರರ ಮಕ್ಕಳಾಗಿ ಹುಟ್ಟಿದ್ದಾರೆ. ಹುಟ್ಟಿದ ಮೇಲೆ ಏನ್ ಮಾಡಿದ್ರು, ಒಳ್ಳೆ ಅವಧ್ಯತ್ವ, ನಮ್ಮನ್ನ ಮತ್ತೆ ಅವರು ಏನಿದ್ರು ಹಾಗೆ ತಪಸ್ಸನ್ನು ಮಾಡೋದು, ನಮ್ಮನ್ನ ಯಾರನ್ನು ಕೊಲ್ಲಬಾರದು ಅಂತನೋ ವರವನ್ನು ಕೇಳುವಂಥದ್ದು. ಹಾಗಾಗಿ ಅವರು ಪಾತಾಳ ಲೋಕಕ್ಕೆ ಹೋಗಿ ಆ ನೀರಿನೊಳಗೆ ಒಂದು ಗರ್ಭಗೃಹ ಅಂತ ಹೇಳಿ ಮಾಡ್ಕೊಂಡು ಅವ್ರಿಗೆ ಷಡ್ಗರ್ಭರು ಅಂತಲೂ ಕರೀತಾರೆ, ಅದರೊಳಗೆ ವಿಶೇಷವಾಗಿ ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಮಾಡಿ ನಮಗೆ ಅವಧ್ಯತ್ವ ಬರಬೇಕು ಅಂತ ಕೇಳಿದ್ರು. ಈ ವಿಷಯ ಏನಾಯ್ತು, ಇವನು ಕಾಲನೇ ಹಿರಣ್ಯಕಶಿಪು ಹಿರಣ್ಯಾಕ್ಷನ ಮಕ್ಕಳಾಗಿ ಹುಟ್ಟಿದ್ದು, ಕರೆಕ್ಟ್, ಹಿರಣ್ಯಾಕ್ಷನ ಮಕ್ಕಳು ಹುಟ್ಟಿದ್ದಾರೆ. ಆ ಹಿರಣ್ಯಕಶಿಪುಗೆ ಗೊತ್ತಾಯ್ತು ಇವರೆಲ್ಲರೂ ಕೂಡ ತಪಸ್ಸು ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ತಕ್ಷಣ ಕೋಪ ಬಂತು. ಯಾಕೆ ಅಂತಂದ್ರೆ ಆಗ ಒಂದೇ ಗೌರ್ಮೆಂಟು, ಹಿರಣ್ಯಕಶಿಪುದೇ ಗೌರ್ಮೆಂಟು. ಹಾಗಾಗಿ ಮೊದಲಿಗೆ ಎಲ್ಲ ಶಾಸನ ಮಾಡಿದ್ದ, ಏನೇ ಶಾಪ ಬೇಕು, ವರ ಬೇಕು, ಏನೇ ಇದ್ರು ಏನೇ ಆಹುತಿ ಹಾಕೋದಿದ್ರು ಹಿರಣ್ಯಕಶಿಪಾಯ ಸ್ವಾಹ ಅಂತಲೇ ಹಾಕ್ಬೇಕು, ಅಷ್ಟು ಪೂರ್ಣ ರೂಲ್ಸ್ ಮಾಡಿ ಇಟ್ಟಿದ್ದ ಅವನು. ಹಾಗಾಗಿ ಇದು ಯಾವಾಗ ಬ್ರಹ್ಮದೇವರನ್ನ ಕುರಿತು ಅಲ್ಲಿ ಪಾತಾಳದಲ್ಲಿ ಹೋಗಿ ತಪಸ್ಸು ಮಾಡಿದ್ರು ಗೊತ್ತಾಗಿದೆ ಅವನಿಗೆ. ಗೊತ್ತಾಗ್ಬಿಟ್ಟು ಏನಾಯ್ತು, ನಾನಿರುವಾಗ ನನ್ನ ಕುರಿತು ತಪಸ್ಸು ಮಾಡೋದು ಬಿಟ್ಟು ನೀವು ಹೋಗಿ ಆ ಬ್ರಹ್ಮದೇವರನ್ನ ಕುರಿತು ನೋಡಿ ಹೇಗಿದೆ, ತಾನೇ ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನು ಮಾಡಿ ಅವರಿಂದ ವರವನ್ನು ಪಡೆದಿರ್ತಕ್ಕಂಥವನು. ಆದ್ರೆ ಯಾವಾಗ ತನಗೆ ಶಕ್ತಿ ಬಂತು ಆಗ ಬ್ರಹ್ಮದೇವರನ್ನು ಮರೆತ ಅವನು, ಅವ್ರನ್ನು ದ್ವೇಷ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ. ಹಾಗಾಗಿ ತಾನು ಶಾಪ ಕೊಟ್ಟ, ನಿಮ್ಮ ತಂದೆಯಿಂದಲೇ ನೀವು ಸಾಯಿರಿ ಅಂತ ಹೇಳಿ ಶಾಪವನ್ನು ಕೊಟ್ಟಿದ್ದಾನೆ. ಆ ಕಡೆ ಬ್ರಹ್ಮದೇವರು ಹೇಳಿದ್ರು ತಥಾಸ್ತು ಅಂತ ಹೇಳಿ ನೀವು ಸಾಯಬೇಡ ಅಂತ ಅವರು ವರ ಕೊಟ್ಟಿದ್ದಾರೆ. ಈ ಕಡೆ ಇವನು ಹಿರಣ್ಯಕಶಿಪು ಏನ್ ಮಾಡ್ದ, ಸಾಯಿರಿ ಅಂತ ಕೊಟ್ಟ. ಎರಡನ್ನೂ ನಡೆಸ್ಬೇಕೀಗ ದೇವರು, ಇವನು ಕೊಟ್ಟಂತಹ ಶಾಪ ಹಾಗೂ ಬ್ರಹ್ಮದೇವರು ಕೊಟ್ಟಂತಹ ವರ. ಹಾಗಾಗಿ ಏನ್ ಮಾಡಬೇಕು ಅಂತ ಹೇಳಿ ವಿಚಾರವನ್ನ ಮಾಡಿ ಆ ದುರ್ಗಾದೇವಿಗೆ ಪರಮಾತ್ಮ ಹೇಳ್ತಾನೆ. ಹಾಗಾಗಿ ಅದೇ 6 ಜನ ಮಕ್ಕಳು ಅವ್ರನ್ನ ಏನ್ ಮಾಡಿದ್ರು, ತಪಸ್ಸನ್ನು ಮಾಡಿ ಬಂದ್ರು. ಅವ್ರನ್ನೆಲ್ಲ ನಿದ್ರೆಗೆ ಪೂರ್ಣವಾಗಿ ಅವರಿಗೆ ಏನೂ ಬರದೇ ಇದ್ದಂತೆ ನಿದ್ರೆಗೆ ವಶರನ್ನಾಗಿ ಮಾಡಿಬಿಟ್ಟಿದ್ದಾರೆ ದುರ್ಗಾದೇವಿ. ಅವರನ್ನ ಒಂದು ಗುಹೆಗೆ ಕರ್ಕೊಂಡ್ಬರೋದು, ಆ ಒಬ್ಬನನ್ನ ಆ ಗುಹೆಯಿಂದ ಕರ್ಕೊಂಡ್ಬರೋದು, ಇಲ್ಲಿ ದೇವಕಿ ಗರ್ಭದಲ್ಲಿ ಹುಟ್ಟೋದು. ಹುಟ್ಟಿದ ತಕ್ಷಣ 1 ವರ್ಷ ಗರ್ಭದಲ್ಲಿರ್ತಾನೆ. 1 ವರ್ಷ ಅದೇ ದೇಹ, ಒಂದು ಅಂಶದಿಂದ ಮಾತ್ರ ಜೀವ. ಅವ್ರು ಮಲಗೇ ಇರ್ತಾರೆ, ಅವ್ರು ಸತ್ತಿರೋದಿಲ್ಲ. ಆ ಬ್ರಹ್ಮದೇವರ ವರ ಸರಿ ಹೋಯ್ತು, ಅವ್ರು ಸಾಯಿಲ್ಲ ಪೂರ್ತಿ, ಅದೇ ದೇಹ ಹಾಗೇ ಇದೆ. ಅಲ್ಲಿಂದ ಒಂದು ಅಂಶವನ್ನ ತಂದು ಇಲ್ಲಿ ದೈತ್ಯರಿಗೂ ಕೂಡ ಬೇರೆ ಬೇರೆ ಅಂಶ ಇದೆ. ಕಲಿ ನಿನ್ನಲ್ಲೂ ಇದೆ, ನಮ್ಮಲ್ಲೂ ಇದೆ, ಎಲ್ಲರಲ್ಲೂ ಇರ್ತಾನೆ. ದೇವತೆಗಳಲ್ಲಿ ಹೇಗೆ ಅಂಶರು ಹಾಗೆ ಅವರು ಕೂಡ ಸಾಂಶರು. ಒಂದು ಅಂಶದಿಂದ ಅವನನ್ನು ಅಲ್ಲಿ ದೇವಕಿಯ ಗರ್ಭದಲ್ಲಿ ತಂದು ಅವನ್ನ ಸಾಯಿಸಿ ಮತ್ತೆ ಅದೇ ದೇಹಕ್ಕೆ ಹೋಗ್ಬಿಟ್ರು. ಹಂಗಾಗಿ ಬ್ರಹ್ಮದೇವರ ವರ ಸಾಯಬಾರದು ಅಂತ ಅನ್ನೋದು ಆಯ್ತು. ಈ ಕಡೆ ಹಿರಣ್ಯಕಶಿಪು ನಿಮ್ಮ ತಂದೆಯಿಂದಲೇ ಆ ಕಾಲನೇಮಿ ಏನಿದ್ದ ಆ ಜನ್ಮದಲ್ಲಿ ಅವನೇ ಈ ಕಂಸನಾಗಿದ್ದ. ಹಾಗಾಗಿ ಅವರ ತಂದೆನೇ ಅವರು. ಹಾಗಾಗಿ ಅವನು ಕೊಂದಿದ್ದ ಯಾರನ್ನ, ತನ್ನ ಮಕ್ಕಳನ್ನೇ. ನಿಜವಾಗ್ಲೂ ನೋಡಕ್ ಹೋದ್ರೆ ತನ್ನ ಮಕ್ಕಳನ್ನ ಆ ಹಿರಣ್ಯಕಶಿಪುವಿನ ಶಾಪದ ನಿಮಿತ್ತವಾಗಿ ಅವ್ರನ್ನೆಲ್ಲ ಒಬ್ಬೊಬ್ಬರನ್ನೇ ಕೊಲ್ಲೋದು. ಮತ್ತೆ ಆ ಜೀವ ಅಲ್ಲಿಗೆ ಹೋಗ್ತಿತ್ತು, ಅವನಲ್ಲಿಂದ ಹೊರಟು ಹೋಗ್ತಾ ಇದ್ದ. ಅಂದ್ರೆ ಹಿಂದಿನ ಜನ್ಮದಲ್ಲಿ, ಅಂದ್ರೆ ಕಾಲನೇಮಿಯ ಮಕ್ಕಳೇ ತಾನೇ ಈಗ ಹುಟ್ಟಿದ್ದು ದೇವಕಿ ಮಕ್ಕಳೇ. ಆದ್ರೆ ನಿಜವಾಗ್ಲೂ ಅವರು ಹುಟ್ಟಿದ್ದೇನು ಕಾಲನೇಮ ಮಕ್ಕಳಾಗೆ ಹುಟ್ಟಿದ್ದು. ನಿಮ್ಮ ತಂದೆ ಕೈಯಿಂದಲೇ ಸಾಯಲಿ ಅಂತ ಹೇಳಿ ಶಾಪ ಕೊಟ್ಟಿದ್ರು. ಹಾಗಾಗಿ ಅವರೆಲ್ಲ ಅಲ್ಲೇ ಬಂದು ದೇವಕಿ ಗರ್ಭದಲ್ಲಿ
ನಿಮಿತ್ತ ಅಷ್ಟೇ. ಅದು ದೇವಕಿಯಲ್ಲಿ ಹುಟ್ಟಿದ್ದೊಂದು ನಿಮಿತ್ತ. ನಿಜವಾಗಿ ನೋಡಿದ್ರೆ ಆ ಶಾಪ ಏನು ಕೊಟ್ಟಿದ್ರಲ್ಲ ಅವರು, ಮರೀಚಿ ಮುನಿಗಳು ಅಸುರರ ಮಕ್ಕಳಾಗಿ ಹುಟ್ಟಲಿ ಅಂತ, ಹಾಗಾಗಿ ಕಾಲನೇಯ ಮಕ್ಕಳಾಗಿ ಹುಟ್ಟಿದ್ರು ಅವರು. ಆಮೇಲಿಂದ ಇಲ್ಲಿಗೆ ಬಂದ್ರು. ಮತ್ತೆ ಅದು ನಿಜವಾಗ್ಲೂ ಅವರು ಸಾತ್ವಿಕರೇ, ಅಂದ್ರೆ ಕಶ್ಯಪರ ಮಗನ ಮಕ್ಕಳವರು, ಅಂದ್ರೆ ಅಂತ. ಹಾಗಾಗಿ ಅಲ್ಲ, ಮರೀಚಿಯ ಮನೆಯ ಮಕ್ಕಳು. ಹಾಗಾಗಿ ಈ ಒಂದು ಅಪಹಾಸ್ಯವನ್ನ ಮಾಡಿದ್ರಿಂದಾಗಿ ಇಷ್ಟೆಲ್ಲ ಅವರು ದುಃಖವನ್ನ ಅನುಭವಿಸಬೇಕಾಗಿತ್ತು ಅಂತ ಅನ್ನೋದನ್ನ ನಮಗೆ ಅಲ್ಲಿ ತಿಳಿಸ್ತಾರೆ. ಹಾಗಾಗಿ ಹತೇಶು ಶಕ್ಷು ಬಾಲೇಶು ದೇವಕ್ಯ ಉಗ್ರಸೇನಿನ ಸಪ್ತಮೋ ವೈಷ್ಣವಂ ಧಾಮ ಯಮನಂತಂ ಪ್ರಚಕ್ಷತೆ. ಇನ್ನ 7ನೆಯ ಒಂದು ಗರ್ಭ ಸಾಕ್ಷಾತ್ ಆ ಶೇಷದೇವರೇ ಈಗ ಬಲರಾಮರಾಗಿ ಹುಟ್ಟುತ್ತಾ ಇದ್ದಾರೆ. ಆ ಗರ್ಭವತಿ ಆಗಿದ್ದಾಳೆ. ಹರ್ಷಶೋಕ ವಿವರ್ಧನ ಅಂತ ಹೇಳ್ತಾರೆ. ಅಂದ್ರೆ ಈ ಕಡೆ ಕೂಸು ಹುಟ್ಟುತ್ತೆ ಅಂತ ಹೇಳಿ ಸಂತೋಷ, ಆದ್ರೆ ಇನ್ನ ಮತ್ತೆ ಕಂಸ ಸಂಹಾರ ಮಾಡ್ಬಿಡ್ತಾನಲ್ಲ ಅಂತ, ಅದೇ ಯಾವಾಗ ಗರ್ಭವತಿ ಆದ್ಲು ಆವಾಗಿಂದಲೂ ಕೂಡ ಹುಟ್ಟುತ್ತೆ ಅಂತ ಸಂತೋಷ, ಈ ಕಡೆಗೆ ಮತ್ತೆ ಕಂಸ ಸಂಹಾರ ಮಾಡ್ತಾನೆ ಅಂತನೂ ದುಃಖ. ಹೀಗೆ ಒದ್ದಾಡ್ತಾ ಇದ್ದಾಳೆ ಆ ದೇವಕಿ. ಹಾಗಾಗಿ ಭಗವಾನ್ ಅಪವಿಶ್ವಾತ್ಮ ವಿದಿತ್ವ ಕಂಸಜಂ ಭಯಂ, ಆ ಪರಮಾತ್ಮನು ವಿಚಾರವನ್ನು ಮಾಡಿದ. ಈ ಕಂಸನಿಂದ ಇವರೆಲ್ಲರಿಗೂ ಕೂಡ ಭಯ ಇದೆ, ನಾನೇ ಇವರಿಗೆ ನಾಥ, ಯದೂನಾಂ ನಿಜನಾಥ ನಾಂ, ಆ ಇವರೆಲ್ಲಿಗೆ ನಾನೇ ನಿಜವಾಗ್ಲು. ಹಾಗಾಗಿ ಆ ದುರ್ಗಾದೇವಿಯನ್ನ ಕರೆದು ಆಜ್ಞೆಯನ್ನ ಮಾಡ್ತಾ ಇದ್ದಾನೆ. ಯೋಗಮಯಾಂ ಸಮಾಧಿಶತ್ ಗಚ್ಚ ದೇವಿ ವ್ರಜಂ ಭದ್ರೆ, ನೀನು ಆ ನಂದಗೋಕುಲಕ್ಕೆ ಹೋಗಿ ಅಲ್ಲಿ ರೋಹಿಣಿ ಮತ್ತೆ ವಸುದೇವ ಅವರು ಭಾರ್ಯಾಸ್ತೆ ನಂದಗೋಕುಲೆ. ಆ ರೋಹಿಣಿ ಮತ್ತು ವಸುದೇವ ಆ ವಸುದೇವನ ಪತ್ನಿಯರೇ ಇವರು. ಒಟ್ಟಾರೆ ವಸುದೇವನಿಗೆ 13 ಜನ ಪತ್ನಿಯರು. 13 ಜನ ಪತ್ನಿಯರು. ದಕ್ಷ ಹಿಂದೆ 4ನೇ ಸ್ಕಂದಲ್ಲೆಲ್ಲ ಬರುತ್ತೆ. ಒಟ್ಟಾರೆ ಬ್ರಹ್ಮದೇವರು ಸೃಷ್ಟಿ ಮಾಡಬೇಕು ಅಂತ ಹೇಳಿದಾಗ ದಕ್ಷ ಪ್ರಜಾಪತಿ ಮತ್ತೆ ಹರ್ಯಶ್ವರು ಶಬಲೇಶ್ವರು ಅಂತ ಹೇಳಿ ಮೊದಲಿಗೆ ಅನೇಕ ಜನ ಗಂಡು ಮಕ್ಕಳು 60-60 ಸಾವಿರ ಜನ ಹುಟ್ಟುತ್ತಾರೆ. ಅವ್ರನ್ನೆಲ್ಲ ನಾರದರು ಬಂದು ಉಪದೇಶ ಮಾಡಿ ಅವ್ರನ್ನ ತಪಸ್ಸಿಗೆ ಕಳಿಸ್ಬಿಡ್ತಾರೆ. ಬ್ರಹ್ಮದೇವರಾದ್ರೂ ಸೃಷ್ಟಿ ಮಾಡಬೇಕು ಅಂತ ಹೇಳಿರ್ತಾರೆ, ಇಷ್ಟೆಲ್ಲ ಮಕ್ಕಳು ಆಗ್ಬೇಕು, ಸೃಷ್ಟಿ ಆಗ್ಬೇಕು ಅಂತ. ಅವರೆಲ್ಲರೂ ತಪಸ್ಸಿಗೆ ಹೋದಾಗ ಆಮೇಲಿಂದ ಮತ್ತೆ ಹೆಣ್ಣು ಮಕ್ಕಳು 60 ಜನ ಹೆಣ್ಣು ಮಕ್ಕಳನ್ನ ಹುಟ್ಟಿಸ್ತಾನೆ. ಅದರೊಳಗೆ 13 ಜನರನ್ನ ಕಶ್ಯಪರಿಗೆ ಮದುವೆ ಮಾಡಿ ಕೊಟ್ಟಿರ್ತಾನೆ. ಆ ಕಶ್ಯಪ ಬೇರೆ ಅಲ್ಲ, ಇವನು ಯಾರು ವಸುದೇವ ಬೇರೆ ಅಲ್ಲ. ಮತ್ತೆ ಆ ದೇವಕಿ ಅದಿತಿ ಏನಿದ್ದಾಳೆ ಅವಳೇ ಈಗ ದೇವಕಿಯಾಗಿ ಹುಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅವನಿಗೆ 13 ಜನ ಪತ್ನಿಯರು, ಅವರು ಕೂಡ ವಸುದೇವನ ಜೊತೆನೇ ಇರ್ತಾರೆ ಅವರು. ಹಾಗಾಗಿ ಅಲ್ಲಿ ಏನಾಗಿರುತ್ತೆ ವ್ಯವಸ್ಥೆ ಅಂತಂದ್ರೆ, ಯಾರಾದ್ರೂ ಗರ್ಭಿಣಿಯರಾದ್ರು ಅಂತಂದ್ರೆ ದೇವಕಿಯನ್ನ ಬಿಟ್ಟು ಉಳಿದವರನ್ನ ಬೇರೆ ಕಡೆ ಕಳಿಸ್ಬಿಡ್ತಾ ಇದ್ದ ಕಂಸ. ಯಾಕೆಂದ್ರೆ ಯಾವ ಮಗು ಏನು ಅಂತ ಗೊತ್ತಾಗದಿದ್ರೆ ಏನ್ ಮಾಡೋದು. ಹಾಗಾಗಿ ಗರ್ಭಿಣಿಯರಾದ್ರು ಗೊತ್ತಾಯ್ತೋ ಇಲ್ವೋ. ಹಾಗಾಗಿ ಈ ರೋಹಿಣಿ ಏನ್ ಮಾಡಿದ್ಲು, ವಸುದೇವನ ಹೆಂಡತಿ ಅವಳು ಏನ್ ಮಾಡಿದ್ಲು, ತಮ್ಮ ನಂದಗೋಪ ಅವನ ಮನೆಯೊಳಗೆ ಮತ್ತೆ ಬೆಳೀತಾ ಇದ್ದಾಳು. ಅಂದ್ರೆ ಅಲ್ಲಿ ಅವಳಿಗೆ ಬಾಣಂತನ ಇತ್ಯಾದಿಗಳೆಲ್ಲ ಆಗ್ಬೇಕು. ಹಾಗಾಗಿ ಅದನ್ನ ಹೇಳ್ತಾರೆ, ಗಚ್ಚದೇವ ವ್ರಜಂಭದ್ರೆ ಗೋಪಗೋಪಿಯರ ಅಲಂಕೃತಂ ರೋಹಿಣಿ ವಸುದೇವಸ್ಯ ಭಾರ್ಯ. ಆ ವಸುದೇವನ ಪತ್ನಿಯ ರೋಹಿಣಿ ಅಲ್ಲಿ ಅವಳು ಕೂಡ ನಂದಗೋಕುಲದಲ್ಲಿ ಇದ್ದಾಳೆ. ಅಲ್ಲಿ ನೀನು ಜನ್ಮವನ್ನ ಅಲ್ಲಿ ಹೋಗು ಅಂತ ಹೇಳಿ ಹೇಳ್ತಾ ಇದ್ದಾರೆ. ತತ್ಸನ್ನಿಕೃಷ್ಯ ರೋಹಿಣ್ಯ ಉದರೆ. ಇಲ್ಲಿ ಯಾವಾಗ ದೇವಕಿ ತಾನು, ಇವಳಿಗೂ 3 ತಿಂಗಳಾಗಿತ್ತು, ಅವಳಿಗೂ ಅಲ್ಲಿ 3 ತಿಂಗಳಾಗಿತ್ತು ರೋಹಿಣಿಗೆ. ಹಾಗಾಗಿ ಅಲ್ಲಿ ಗರ್ಭಸ್ರಾವ ಆಗತ್ತೆ. ಇಲ್ಲಿ ಯಾವಾಗ ಈ ಬಲರಾಮನ ಈ ಗರ್ಭದಲ್ಲಿ ಬೆಳೀತಾ ಇದ್ದ, ಅಲ್ಲಿ ಹೋಗೋ ಆ ಗರ್ಭವನ್ನ ತೆಗೆದುಕೊಂಡು ಆ ರೋಹಿಣಿಯ ಗರ್ಭದಲ್ಲಿ ತಗೊಂಡೋಗಿ ನೀನು ಇಡು, ಅಲ್ಲಿ ಗರ್ಭಸ್ರಾವ ಆಗತ್ತೆ. ಇದೇ ಒಂದು ಜೀವ ಇಲ್ಲೇನ್ ಬೆಳೀತಾ ಇದ್ದಾನೆ ಬಲರಾಮ, ಅವನನ್ನ ರೋಹಿಣಿಯ ಒಳಗೆ ಇಡು ಅಂತ, ಇಷ್ಟು ಜವಾಬ್ದಾರಿ ನಿಂದು ಅಂತ ಹೇಳಿ ಆ ಪರಮಾತ್ಮ ದುರ್ಗಾದೇವಿಗೆ ಆಜ್ಞೆಯನ್ನ ಮಾಡಿದ್ದಾನೆ. ಆ ನಂತರದಲ್ಲಿ ನಿನ್ನ ಅವತಾರ ಅರ್ಚಿಷ್ಯಂತಿ ಮನುಷ್ಯಾಸ್ತ್ವಂ, ನಿನ್ನನ್ನ ಆಮೇಲಿಂದ ನೀನು ಅವತಾರ ಮಾಡಿದ್ಮೇಲೆ ಎಲ್ಲರೂ ಕೂಡ ನಿನ್ನನ್ನ ಪೂಜೆಯನ್ನ ಮಾಡ್ತಾರೆ. ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ದುರ್ಗಾ, ಭದ್ರಕಾಳಿ, ವಿಜಯ, ವೈಷ್ಣವಿ, ಕುಮುದ, ಚಂಡಿಕಾ, ಕೃಷ್ಣ, ಮಾಧವಿ, ಕನ್ಯಕಾ, ಮಾಯಾ, ನಾರಾಯಣಿ ಇತ್ಯಾದಿ ಅನೇಕ ಹೆಸರುಗಳಿಂದ ನಿನ್ನನ್ನ ಮತ್ತೆ ಜನರೆಲ್ಲರೂ ಕೂಡ ಆರಾಧನೆಯನ್ನ ಮಾಡ್ತಾರೆ. ಗರ್ಭದಿಂದ ಎಳೆದು ಅಂದ್ರೆ ಕರ್ಷಣೆಯನ್ನ ಮಾಡಿ ಇನ್ನೊಂದು ಗರ್ಭದಲ್ಲಿ ಇಟ್ಟಿದ್ದರಿಂದಾಗಿ ಅವನಿಗೆ ಸಂಕರ್ಷಣ ಎಂಬತಕ್ಕಂತಹ ಒಂದು ಹೆಸರು ಕೂಡ ಬರ್ತಾ ಇದೆ. ಮತ್ತೆ ಎಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡ್ತಾನೆ. ಹಾಗಾಗಿ ರಾಮೇತಿ ಲೋಕರಮಣಾತ್, ಆಮೇಲಿಂದ ಅತ್ಯಂತ ಬಲಿಷ್ಠನಾಗಿದ್ದ, ಹಾಗಾಗಿ ಅವನಿಗೆ ಬಲಭದ್ರ ಇತ್ಯಾದಿಯಾಗಿ ಹೆಸರುಗಳಿದೆ ಅಂತ ಅನ್ನೋದನ್ನ ಹೇಳ್ತಾರೆ. ಈ ರೀತಿಯಾಗಿ ಯಾವಾಗ ಪರಮಾತ್ಮ ಆದೇಶವನ್ನು ಮಾಡಿದ ಆಗಲಿ ಅಂತ ಹೇಳಿ ಆ ಪರಮಾತ್ಮನಿಗೆ ಅವಳು ಪ್ರದಕ್ಷಿಣೆಯ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ತಾನು ಇಲ್ಲಿಗೆ ಭೂಲೋಕಕ್ಕೆ ಬರಬೇಕು ಅಂತ ಹೇಳಿ ಇದು ವೈಕುಂಠದಲ್ಲಿ ಆಜ್ಞೆ ಮಾಡಿದ್ದು. ಹಾಗೇನೆ ಈಗ ಬರ್ತಾ ಇದ್ದಾರೆ. ಗರ್ಭೆ ಪ್ರಣೀತೆ ದೇವಕ್ಯ ರೋಹಿಣಿ ಯೋಗ ನಿದ್ರೆಯ ಅಹೋ ವಿಶ್ರಂಸಿತೋ ಗರ್ಭಂ ಇತಿ ಪೌರಾಹ ವಿಚಕ್ಷುಷು. ಇಲ್ಲಿ ಯಾವಾಗ ದೇವಕಿ ಗರ್ಭವತಿ ಆಗಿದ್ಲು, 3 ತಿಂಗಳಾಗಿತ್ತು, ಆಗ ಅಲ್ಲಿಂದ ಎಳೆದ್ಲು
ಕರ್ಷಣ ಮಾಡಿ ಅಲ್ಲಿ ರೋಹಿಣಿ ಹತ್ರ ಇಡಬೇಕು. ಆಗ ಇಲ್ಲಿದ್ದ ಜನಗಳೆಲ್ಲ ಓಹೋ ಹಾಗಾದ್ರೆ ಗರ್ಭಪಾತ ಆಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಜೋರಾಗಿ ಕೂಕೋತಾ ಇದ್ದಾರೆ. ಗರ್ಭಪಾತ ಆಯಿತು ಅಂತಂದ್ರು. ಆಮೇಲಿಂದ ಭಗವಾನಪಿ ವಿಶ್ವಾತ್ಮ ಭಕ್ತಾನ ಅಭಯಂಕರ ಆವಿವೇಶ ಅಂಶಭಾಗೇನ ಮನ ಆನಕ ದುಂದುಬೇ, ಸರ್ವವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮ, ಅವನಿಗೆ ಯಾವುದೇ ಗರ್ಭದಲ್ಲಿ ಇರತಕ್ಕಂತಹ ದೋಷಗಳು ಯಾವುದು ಕೂಡ ಇರತಕ್ಕಂಥದ್ದಲ್ಲ. 9 ತಿಂಗಳು ಇರಬೇಕು. ಆದರೂ ಕೂಡ ತಾನು ಈಗ ಮನುಷ್ಯನಾಗಿ ಹುಟ್ಟಬೇಕಾಗಿದೆ. ಹಾಗಾಗಿ ಅದೇ ರೀತಿಯಾಗಿ ತಾನು ಲೀಲೆಯನ್ನು ತೋರಿಸ್ತಾ ಇದ್ದಾನೆ. ಸರ್ವವ್ಯಾಪ್ತನಾಗಿರ್ತಕ್ಕಂತಹ ಪರಮಾತ್ಮ ಆ ತಂದೆಯಾದಂತಹ ಆ ವಸುದೇವನ ಒಳಗೆ ಪ್ರವೇಶವನ್ನು ಮಾಡಿದ್ದಾನೆ. ಯಾವಾಗ ಸವಿಭ್ರನ್ ಪೌರುಷಂ ಧಾಮ ರಾಜಮಾನೋ ಯಥಾ ರವಿಹಿ, ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಕಾಂತಿ ಬರ್ತಾ ಇದೆ. ಯಾರಿಗೂ ಕೂಡ ದುರಾಸದ ಅದನ್ನ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಕಾಂತಿ ಅಂತ ಅನ್ನೋದು ಆ ವಸುದೇವನ ಒಳಗೆ ಬಂದು ಹೋಗಿದೆ. ಆಮೇಲಿಂದ ಮತ್ತೆ ಆ ವಸುದೇವನಿಂದ ಮತ್ತೆ ಪರಮಾತ್ಮ ಆ ದೇವಕಿ ದೇವಿಯ ಒಳಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಸಾ ದೇವಕಿ ಸರ್ವ ನಿವಾಸ ಭೂತ ನಿತರಾಂ ವಿರೇಜೆ ಭೋಜೇಂದ್ರ ಗೇಹೇಗ್ನಿಶಿಖೇವ ವೃದ್ಧ ಸರಸ್ವತಿ ದ್ಯೂತ ಕಲೆ ಯಥಾ ಸತಿ. ಆವಾಗ ಅವಳಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂತಹ ಕಾಂತಿ. ಸರ್ವ ನಿವಾಸ ಭೂತ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಇಡೀ ಜಗತ್ತಿಗೇನೆ ಆಶ್ರಯ ಅವನು. ವಾಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ. ಆ ಪರಮಾತ್ಮ ಎಲ್ಲರಿಗೂ ಆಶ್ರಯ. ಅಂತಹದ್ದು ಈಗ ಅಂತಹ ಪರಮಾತ್ಮನಿಗೆ ಇವಳ ಗರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ವಾಸ ಬಂದಿದೆ. ಆವಾಸ ಅಲ್ಲಿ ಅವಳು ಆ ಪರಮಾತ್ಮನನ್ನ ಧಾರಣ ಮಾಡ್ತಾ ಇದ್ದಾಳೆ. ಯಾವ ರೀತಿಯಾಗಿ ಅಂತಂದ್ರೆ ಅಲ್ಲಿ ಇದ್ದದ್ದು ಆ ಜೈಲಿನಲ್ಲಿ ಅತ್ಯಂತ ವಾತಾವರಣ ಎಂಥದ್ದು ಕ್ರೂರವಾದ ವಾತಾವರಣ. ಒಂದು ಉದಾಹರಣೆಯನ್ನ ಕೊಡ್ತಾರೆ. ಅಂದ್ರೆ ಮೊದಲಿಗೆ ಅವಳು ಬೇರೆ ಬೇರೆ 6 ಮಕ್ಕಳನ್ನ ಸಂಹಾರ ಮಾಡಿದ್ರಿಂದ ಸಣ್ಣದಾಗಿ ಕೃಶಳಾಗಿ ಹೋಗಿದ್ಲು, ಒಣಗೋದ ಹುಲ್ಲಿನಂತೆ ಆಗಿದ್ಲು. ಈಗ ಯಾವಾಗ ಪರಮಾತ್ಮ ಅವರಲ್ಲಿ ಪ್ರವೇಶವನ್ನು ಮಾಡಿದ ಆಗ ಒಳ್ಳೆ ಬೆಂಕಿಯ ಜ್ವಾಲೆಯಂತೆ ಗೊಂಗೊಳಿಸ್ತಾ ಇದ್ದಾಳೆ. ಯಾವ ರೀತಿಯಾಗಿ ಅಂತಂದ್ರೆ ಈ ಗ್ಯಾಂಬ್ಲಿಂಗ್ ಮಾಡ್ತಾರಲ್ಲ, ದ್ಯೂತಗೃಹ, ಅಲ್ಲೆಲ್ಲ ಸತ್ಯ ಅಂತ ಅನ್ನೋದಕ್ಕೆ ಸ್ಥಾನವೇ ಇಲ್ಲ. ಅಲ್ಲಿ ಬರೀ ಸುಳ್ಳು ಮೋಸ, ಅಲ್ಲಿ ಸತ್ಯಕ್ಕೆ ಸ್ಥಾನವೇ ಇಲ್ಲ. ಹಾಗೆ ಇವಳಿಗೂ ಕೂಡ ಜೈಲಿನಲ್ಲಿ ಏನೂ ಸ್ಥಾನ ಇಲ್ಲದೆ ಕೃಶಳಾಗಿ ಹೋಗ್ಬಿಟ್ಟಿತ್ತು. ಆಮೇಲಿಂದ ಯಾವಾಗ ಪರಮಾತ್ಮ ಬಂದ ಆಗ ಮತ್ತೆ ಅತ್ಯಂತ ಕಾಂತಿಮಂತಳಾಗಿ ಅಲ್ಲಿ ಹೊರಹೊಮ್ತಾ ಇದ್ದಾಳೆ. ತಾಂವೀಕ್ಷ ಕಂಸಃ ಪ್ರಭಯ ಅಜಿತಂಭರ ವಿರೋಚಯಂತೀಂ ಭವನಂ ಶುಚಿಸ್ಮಿತಾಂ ಆಹೈಷಯೇ ಪ್ರಾಣ ಹರೋ ಹರಿರ್ಗುಹ್ಯಂ. ಗೊತ್ತಾಯ್ತು ಅವನಿಗೆ, ಕಂಸನಿಗೆ ಇಷ್ಟು ಕಾಂತಿ ಇದೆ ಅಂತಂದ್ರೆ ಹಿಂದಕ್ಕೆ ಎಂದೂ ಕೂಡ ಇಷ್ಟು ಹಿಂದೆ 6 ಜನ ಮಕ್ಕಳಿದ್ರಲ್ಲ, ಅವಳ ಗರ್ಭವತಿ ಆಗಿದ್ದಾಗ ಈ ಕಾಂತಿ ಸರ್ವಥಾ ಬಂದಿರಲಿಲ್ಲ. ಈಗ ನೋಡಿದ್ರೆ ಅಂದ್ರೆ ಪರಮಾತ್ಮ ನೋಡ್ರಿ ಏನ್ ಮಾಡ್ಕೋತೀಯ ನೀನು ಅಂತಾನೆ. ಅವನೇನ್ ಮುಚ್ಚೆ ಮೊರೆ ಮಾಡಿ ಬರಲೇ ಇಲ್ಲ. ನಾ ಬರೋದು ಹೆಂಗ್ ಬರಬೇಕೋ ಕಾಂತಿ ಎಲ್ಲ ಬರುತ್ತೆ. ಮೊದಲಿಗೆ ಆಶೀರ್ವಾದ ಮಾಡಿ ಹೇಳೇ ಬಿಟ್ಟಿದ್ದ ಅವನು. ಹಾಗಾಗಿ ಏನು ಹೆದರಿಕೆನೇ ಇಲ್ಲ ಪರಮಾತ್ಮನಿಗೆ. ಹಾಗಾಗಿ ಬಂದ ಒಳ್ಳೆ ದಿವ್ಯವಾಗಿರ್ತಕ್ಕಂತಹ ಕಾಂತಿಯನ್ನ ನೋಡಿದ ಅವನಿಗೆ ಪೂರ್ಣವಾಗಿ ಇಲ್ಲಿ ಹಾಗಾದ್ರೆ ನನ್ನನ್ನ ಹಿಂದಿನ ಜನ್ಮದಲ್ಲಿ ಕೊಂದಂತಹ ವಿಷ್ಣುವೇ ಈಗ ಹರಿಯ ಇಲ್ಲಿ ಗರ್ಭದಲ್ಲಿ ಬಂದಿದ್ದಾನೆ ಅಂತ ಅನ್ನೋದು ಪೂರ್ಣವಾಗಿ ಗೊತ್ತಾಗೋಗಿದೆ. ಕಿಮದ್ಯ ತಸ್ಮಿನ್ ಘಟನೀಯ ಮಾಶುಮೆ. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅವನಿಗೆ. ನೋಡಿ, ಹೆದರ್ತಾ ಇದ್ದಾನೆ, ನಡಗ್ತಾ ಇದ್ದಾನೆ. ಏನ್ ಮಾಡ್ಬೇಕೀಗ? ಈಗ ಏನಾದ್ರೂ ತಕ್ಷಣದಲ್ಲಿ ಏನಾದ್ರೂ ಉಪಾಯ ಮಾಡ್ಬೇಕಲ್ಲ ನಾನು. ಕಿಮದ್ಯ ತಸ್ಮಿನ್ ಘಟನೀಯ ಮಾಶುಮೆ ಯಥಾರ್ಥತಂತಹ ನ ವಿನಿಹಂತಿ ವಿಕ್ರಮಂ. ಕೊಂದ್ಬಿಡೋಣ ಅಂತ ವಿಚಾರ ಮಾಡ್ದ. ಈಗಲೇ ಕೊಂದಾಕ್ಬಿಟ್ರೆ ಏನಾದ್ರೂ ಸರಿ ಹೋಗುತ್ತೇನೋ ಅಂತ, ಇನ್ನೇನು ಹುಟ್ಟೇ ಬಿಡ್ತಾನಲ್ಲ ಹಾಗಾದ್ರೆ ಅಂತ ಹೇಳಿ ಆಮೇಲಿಂದ ಮತ್ತೆ ಅನ್ನಿಸ್ತವನಿಗೆ ಬೇಡ, ಸ್ತ್ರೀಯ ಮೊದಲನೇದು ಹೆಣ್ಣು ಮಗಳಾಗಿದ್ದಾಳೆ, ಮತ್ತೆ ನನ್ನ ತಂಗಿ ಆಗಿದ್ದಾಳೆ, ಜೊತೆಗೆ ಗರ್ಭಿಣಿ ಆಗಿದ್ದಾಳೆ. ಹಾಗಾಗಿ ಇವಳನ್ನ ವಧ ಮಾಡಿದ್ರೆ ಏನಾಗುತ್ತೆ, ನನ್ನ ಯಶಸ್ಸು ಮತ್ತೆ ನನ್ನ ಕೀರ್ತಿ ಮತ್ತೆ ಆಯುಷ್ಯ ಎಲ್ಲವೂ ಕೂಡ ಹರಣವಾಗಿ ಹೋಗುತ್ತೆ. ಹಾಗಾಗಿ ಸರ್ವಥಾ ಕೊಲ್ಲೋದು ಬೇಡ ಅಂತ ಹೇಳಿ ವಿಚಾರವನ್ನು ಮಾಡ್ತಾನೆ. ಆದ್ರೂ ಪೂರ್ಣ ಸಮಾಧಾನ ಆಗ್ತಾ ಇಲ್ಲ ಅವನಿಗೆ. ಆಮೇಲಿಂದ ಅಂತಾರೆ, ನಿಂದೆಲ್ಲಪ್ಪ ಆಯುಷ್ಯ ಹೋಗುತ್ತೆ, ಪಾಪಿ ಚಿರಾಯು ಅಂತ ಒಂದು ಗಾದೆ ಇದೆಯಲ್ಲ, ಅದನ್ನೇ ಹೇಳ್ತಾರೆ ಇಲ್ಲಿ. ಅಲ್ಲ, ಅತ್ಯಂತ ದೀರ್ಘಾಯುಷ್ಯ ಇನ್ನೂ ಹೆಚ್ಚು ಬರುತ್ತೆ ನಿನಗೆ, ಹಾಗಾಗಿ ಏನು ಆಗೋದಿಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಸಗೇಶ ಜೀವನ್ ಕಲು ಸಂಪರೇತೆ ವರ್ತೇತಯೋ ಅಂತರ್ ನಿಶಂಸಿತೇನ. ಇಂತಹ ಅತ್ಯಂತ ಕ್ರೂರವಾಗಿರತಕ್ಕಂತಹ ಕರ್ಮವನ್ನು ಮಾಡಿದರೆ ಬದುಕಿದ್ದು ಕೂಡ ಸತ್ತಂತೆನೆ.
ಹಾಗಾಗಿ ಅದನ್ನು ವಿಚಾರ ಮಾಡ್ತಾನೆ ಅವನು. ಏನು ಜೀವನ್ ಖಲು ಸಂಪರೇತಃ, ಬದುಕಿದ್ರು ಕೂಡ ಸತ್ತಂತೆ. ಹಾಗಾಗಿ ದೇಹೇ ಮೃತೆ ತಮನು, ಯಾವಾಗ ಈಗಂತೂ ನಾನು ಏನೋ ಅವನನ್ನ ಸಂಹಾರ ಮಾಡಿದೆ, ಆಮೇಲಿಂದ ನಾನು ಮರಣವನ್ನು ಹೊಂದಿದ ತಕ್ಷಣದಲ್ಲೇನೆ ಎಲ್ಲವೂ ಕೂಡ ನನ್ನ ಎಲ್ಲ ಅಂದ್ರೆ ಇದ್ದಾಗಲಂತೂ ಪೂರ್ಣವಾಗಿ ನನ್ನ ಕೀರ್ತಿ ಅಂತ ಅನ್ನೋದು ನಾಶ ಆಗತ್ತೆ, ಶುದ್ಧವಾಗಿರ್ತಕ್ಕಂಥ ಕೀರ್ತಿ ಹೋಗುತ್ತೆ, ಐಶ್ವರ್ಯ ಎಲ್ಲವೂ ಕೂಡ ನಾಶವಾಗಿ ಹೋಗ್ತದೆ. ಸತ್ತ ನಂತರದಲ್ಲೂ ಕೂಡ ಒಳ್ಳೆ ಉತ್ತಮ ಲೋಕಗಳು ಕೂಡ ಸಿಗೋದಿಲ್ಲ ನನಗೆ. ಅಂದ್ರೆ ಇಷ್ಟೆಲ್ಲ ಬುದ್ಧಿ ಯಾಕೆ ಬಂತಪ್ಪ ಕಂಸನಿಗೆ ಅಂತ ಪ್ರಶ್ನೆ. ಆದ್ರೆ ಕಂಸನಲ್ಲಿ ಭೃಗು ಋಷಿಯ ಭೃಗುಮನಿಯ ಒಂದು ಆವೇಶ ಇತ್ತು, ಜೀವದ್ವಯ ಆವೇಶ. ಹಾಗಾಗಿ ಆಗಾಗ ಪೂತನೆಯಲ್ಲೂ ಮುಂದೆ ತಾಟಕಿ ಮತ್ತೆ ಊರ್ವಶಿ, ಹಾಗಾಗಿ ಇವನಲ್ಲೂ ಕೂಡ ಆಗಾಗ ಭೃಗುವಿನ ಒಂದು ಒಳಗಿದ್ದರಿಂದಾಗಿ ಅವನ ಒಂದು ಒಳ್ಳೆ ಕೊಲ್ಲಬೇಕು ಅಂತ ಹೊರಡ್ತಿದ್ದ. ಆದ್ರೆ ಮತ್ತೆ ಬೇಡ ಅಂತ ಅನಿಸ್ತಿತ್ತು, ಸ್ವಲ್ಪ ಸಾತ್ವಿಕ ಬುದ್ಧಿ ಬರ್ತಾ ಇತ್ತು ಅವನಿಗೆ. ಹಾಗಾಗಿ ಕೊಲ್ಲುವಂತಹ ಕೆಲಸವನ್ನ ಅವನು ಮಾಡಿಲ್ಲ. ಇತಿ ಘೋರತಮಾದ್ಭಾವಾತ್ ಸನ್ನಿವೃತ್ತ ಸ್ವಯಂ ಪ್ರಭು. ಹಾಗಾಗಿ ಈ ಘೋರವಾಗಿರ್ತಕ್ಕಂತಹ ಸಂಹಾರವೆಂಬ ಕಾರ್ಯದಿಂದ ಅವನು ನಿವೃತ್ತನಾಗಿ ಹೋಗಿದ್ದಾನೆ. ಆಸ್ತೆ ಪ್ರತೀಕ್ಷೆಯನ್ನು ಮಾಡ್ತಾ ಆಗ್ಲಿ ನೋಡೋಣ ಅಂತ ಹೇಳಿ ಕಾಯ್ತಾ ಯಾವಾಗ ಪ್ರಸವವಾಗುತ್ತೋ ಆಗ್ಲಿ ಅಂತ ಹೇಳಿ ಕಾಯ್ಕೊಂಡು ಕೂತಿದ್ದಾನೆ. ಆದರೆ ಮನಸ್ಸು ಮಾತ್ರ ತಲ್ಲಣ ಆಗ್ತಾ ಇದೆ. ಆಸೀನಃ, ಕೂತಾಗ, ನಿಂತಾಗ, ಎದ್ದಾಗ, ಊಟ ಮಾಡುವಾಗ, ಪರ್ಯಟನ್ ಪಿಬನ್ ಚಿಂತೆಯಾನೋ ಹೃಷಿಕೇಶಂ ಅಪಶ್ಯತ್ ತನ್ಮಯಂ ಜಗತ್ತು. ಇಡೀ ಜಗತ್ತಿನಲ್ಲಿ ಶ್ರೀಮದಾಚಾರ್ಯರಿಗೆ ವಾಸುದೇವ ಆಗಿದ್ದಾಗ ಅಲ್ಲಿ ಮಧ್ವದಲ್ಲಿ ಬರುತ್ತೆ, ಎಲ್ಲ ಕಡೆ ನಮಸ್ಕಾರ ಮಾಡ್ತಾ ಇದ್ರಂತೆ. ಸ್ವವಸ್ತು ಪ್ರಣೀತಂ ವಿಧಾಮಿತಿ ಅಂತ ಬರುತ್ತೆ. ಎಲ್ಲಿ ಏನಪ್ಪ ನೋಡಿದವರೆಲ್ಲ ಎಲ್ಲೆಲ್ಲಿ ಗೋಡೆಗೆ ನಮಸ್ಕಾರ ಮಾಡ್ದ, ಕಂಬಕ್ಕೆ ನಮಸ್ಕಾರ ಮಾಡ್ದ, ಏನಿದು ಸಣ್ಣ ಹುಡುಗ ಅಂತಂದ್ರೆ ನನ್ನ ದೇವರಲ್ಲಿ ಕಾಣಿಸ್ತಾ ಇದ್ದಾನೆ, ಸಕಲ ಎಲ್ಲ ಕಡೆ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತ ಅಂತ ಅವನಿಗೆ ವಾಸುದೇವನಿಗೆ. ಹಾಗಾದ್ರೆ ಇವನಿಗೆ ಭಯದಿಂದ ಎಲ್ಲಿ ನೋಡಿದ್ರು, ಎಲ್ಲಿ ಏನು ಶಬ್ದ ಆದ್ರೂ, ಎಲ್ಲಿ ಏನಾಗುತ್ತೋ ಏನೋ ಗಾಬರಿಯಾಗಿದ್ದಾನೆ. ಯಾವಾಗಲೂ ಕೂಡ ದ್ವೇಷದಿಂದ ಆ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾ ಕೂತಿದ್ದಾನೆ. ಆಗ ಗರ್ಭದಲ್ಲಿ ಯಾವಾಗ ಪರಮಾತ್ಮ ಬಂದ, ಆಗ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದಿದ್ದಾರೆ. ಬಂದು ಆ ಪರಮಾತ್ಮನ ಗರ್ಭಸ್ತುತಿ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಸತ್ಯವ್ರತಂ ಸತ್ಯ ಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಮುತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ. ಸತ್ಯವ್ರತಂ ಅಂತಂದ್ರೆ ಪೂರ್ಣವಾಗಿರ್ತಕ್ಕಂತಹ ಆನಂದ ಜ್ಞಾನ ರೂಪವುಳ್ಳವನು. ಸತ್ಯ ಪರಂ ಅಂತಂದ್ರೆ ಪಂಚಭೂತಗಳಿಂದಲೂ ಕೂಡ ಅತ್ಯಂತ ವಿಲಕ್ಷಣ ಆಗಿರತಕ್ಕಂಥವನು. ತ್ರಿಸತ್ಯಂ ಅಂತಂದ್ರೆ ಮೂರೂ ವೇದಗಳಿಂದ ಪರಮುಖ್ಯತೆಯ ವಾಚ್ಯನಾಗಿರತಕ್ಕಂಥವನು. ಸತ್ಯಸ್ಯ ಯೋನಿಂ, ಈ ಸತ್ಯವಾಗಿರ್ತಕ್ಕಂತಹ ಜಗತ್ತನ್ನ ಸೃಷ್ಟಿ ಮಾಡಿದವನು. ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಮುತ ಸತ್ಯ ನೇತ್ರಂ. ಆ ಮುಕ್ತರಾದಂತಹ ಮುಕ್ತಿಯೋಗ್ಯರಾಗಿರತಕ್ಕಂತಹ ಯಾವ ಜೀವರಿದ್ದಾರೆ ಅಂಥವರಿಗೂ ಕೂಡ ಜ್ಞಾನ ಆನಂದ ಇತ್ಯಾದಿಗಳನ್ನ ಕೊಡುವಂತಹವನು. ಮತ್ತೆ ಸತ್ಯ ನೇತ್ರಂ, ಸತ್ಯವಾಗಿರ್ತಕ್ಕಂತಹ ಜಗತ್ತಿಗೆ ನೇತ್ರ ಅಂತ ನಿಯಾಮಕನಾಗಿರ್ತಕ್ಕಂಥವನು. ನೇತಾರಂ ತ್ವಾಂ ಶರಣಂ ಪ್ರಪನ್ನಾಹ, ಅಂತಹ ನಿಮಗೆ ನಾವು ನಮಸ್ಕಾರವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಆ ಬ್ರಹ್ಮಾದಿ ದೇವತೆಗಳು ಅನೇಕ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ತ್ವಯ್ಯಂಬುಜಾಕ್ಷಾಖಿಲ ಸತ್ವಧಾಮ್ನಿ ಸಮಾಧಿನಾವೇಶಿತ ಚೇತಸೋ ಯೇ ತ್ವತ್ಪಾದಪೋತೇನ ಮಹತ್ಕೃತೇನ ಕುರ್ವಂತಿ ಗೋವತ್ಸ ಪದಂ ಭವಾಬ್ಧಿಂ. ಸ್ತೋತ್ರವನ್ನು ಮಾಡ್ತಾರೆ. ತ್ವಯ್ಯಾಂಬುಜ ಅರವಿಂದಾಕ್ಷ, ಪರಮಾತ್ಮ ಕಮಲದಂತೆ ಕಣ್ಣುಗಳವನೇ. ಸತ್ವಧಾಮ್ನಿ, ಸತ್ವಧಾಮ್ನಿ ಅಂತ ಅನ್ನೋದಕ್ಕೆ ಸಾಮಾನ್ಯವಾಗಿ ಮೇಲ್ನೋಟ ತೋಡುವಂತ ಅರ್ಥ ಅಂತಂದ್ರೆ ಆ ಸತ್ವಗುಣಕ್ಕೆ ಆಶ್ರಯನಾದವನು ಅಂತ ತೋರುತ್ತೆ. ಇಲ್ಲಿ ಶ್ರೀಮದಾಚಾರ್ಯರು ತಾತ್ಪರ್ಯವನ್ನು ಕೊಡ್ತಾರೆ. ಅಂದ್ರೆ ಪರಮಾತ್ಮ ತ್ರಿಗುಣಾತೀತ, ಅವನಿಗೆ ಸತ್ವಗುಣ, ರಜೋಗುಣ, ತಮೋಗುಣ ಯಾವುದರ ಒಂದು ವಿಕಾರವೂ ಇಲ್ಲ ಅವನಿಗೆ. ಹಾಗಾಗಿ ಇಲ್ಲಿ ಸತ್ವಧಾಮ್ನೆ ಅಂತ ಬಂತಲ್ಲ ಭಾಗವತದಲ್ಲಿ ಅಂತಂದ್ರೆ ಸತ್ವ ಅಂತ ಅನ್ನೋದಕ್ಕೆ ಸದಾ ಸರ್ವಗುಣಾಢ್ಯತ್ವ, ಎಲ್ಲ ಅನಂತ ಗುಣಗಳಿಂದ ಪರಮಾತ್ಮ ತುಂಬಿದ್ದಾನೆ. ಹಾಗಾಗಿ ಆ ಪರಮಾತ್ಮನಿಗೆ ಸತ್ವ ಅಂತ ಕರೀತಾರೆ. ಸತ್ವವಾನ್ ಹರಿರುಚ್ಯತೆ. ಆದ್ದರಿಂದ ನತು ಸರ್ವಗುಣಾತ್ಮಕ, ಈ ಸತ್ವಗುಣ ಇದೆ, ಹಾಗಾಗಿ ಅವನ ಸತ್ವ ಅಂತ ಅನ್ನೋದನ್ನ ಅರ್ಥ ಮಾಡಬೇಡ್ರಿ ಅಂತ ಇಲ್ಲಿ ತಿಳಿಸ್ತಾರೆ. ಹಾಗಾಗಿ ಇಂತಹ ಅನಂತ ಗುಣ ಪರಿಪೂರ್ಣನಾಗಿರ್ತಕ್ಕಂತಹ ಭಗವಂತನನ್ನ ಸಮಾಧಿನ ಅಂದ್ರೆ ಧ್ಯಾನಾವಸ್ಥೆಯೊಳಗೆ ಆವೇಶಿತ ಚೇತಸಃ, ಅತಿಯಾದಂತಹ ಭಕ್ತಿಯಿಂದ ಆ ಪರಮಾತ್ಮನಲ್ಲೇ ಮನಸ್ಸನ್ನ ಯಾರು ನಿರಂತರವಾಗಿ ಇಡ್ತಾ ಹೋಗ್ತಾರೆ ಅಂಥವರು ನಿನ್ನ ಪಾದ ಕಮಲವೆಂಬಂತಹ ಆ ದೋಣಿ ಏನಿದೆ, ಆ ದೋಣಿಯನ್ನ ಇಟ್ಟುಕೊಂಡು ಈ ದೊಡ್ಡದಾಗಿರ್ತಕ್ಕಂತಹ ಸಮುದ್ರ ಸಂಸಾರವೆಂಬಂತಹ ಸಾಗರವನ್ನ ಅತೀ ಸುಲಭವಾಗಿ ಆ
ಕರುವಿನ ಹೆಜ್ಜೆಯಷ್ಟು ನೀರನ್ನ ದಾಟಿದ ಎಷ್ಟು ಸುಲಭವಾಗಿ ದಾಟಬಹುದು. ಕರು ಹೆಜ್ಜೆ ಇಟ್ಟಾಗ ಮಳೆಗಾಲದಲ್ಲಿ ಅಷ್ಟೇ ನೀರು ತುಂಬಿಕೊಂಡ್ಬಿಡುತ್ತೆ. ಅದನ್ನ ದಾಟಲಿಕ್ಕೆ ಎಷ್ಟು ಸುಲಭವಾಗಿ ದಾಟಬಹುದು, ಹಾಗೆ ಈ ಸಂಸಾರವೆಂಬಂತಹ ಸಾಗರವನ್ನ ಅತ್ಯಂತ ಸುಲಭವಾಗಿ, ಅಂದ್ರೆ ಮಹಾ ಜ್ಞಾನಿಗಳು ಏನು ಉಪದೇಶವನ್ನು ಮಾಡ್ತಾರೆ ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ರೀತಿಯಾಗಿ ಯಾರು ಏಕಚಿತ್ತದಿಂದ ಧ್ಯಾನವನ್ನ ಮಾಡ್ತಾರೆ ಅಂತಹವರ ಸಂಸಾರ ಅಂತನ್ನೋದು ಸುಲಭವಾಗಿ ದಾಟುವುದಕ್ಕೆ ನೀನು ದೊಡ್ಡ ದೋಣಿ ಇದ್ದಂತೆ ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ಈ ದೋಣಿ ಏನಿರುತ್ತೆ ಅಂತಂದ್ರೆ, ಈಗ ಯಾವ್ದಾದ್ರು ಒಂದು ನದಿಯನ್ನ ದಾಟಬೇಕಾಗಿದ್ರೆ ಆ ಕಡೆ ಹೋಗ್ಬಿಟ್ರೆ ಅಲ್ಲೇ ದೋಣಿ ನಿಂತೋಯ್ತು. ಅಲ್ಲಿ ನಾವಿಕ ಯಾರು ಇಲ್ಲ, ನಾವು ಹೋದ್ವಿ ದಾಟಿದ್ವಿ ಆ ಕಡೆ ಹೋಗ್ಬಿಟ್ವಿ. ಮತ್ತೆ ಯಾರು, ಈಗ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಇದ್ದಾರೆ, ಅವರೆಲ್ಲರೂ ಕೂಡ ಆ ಪರಮಾತ್ಮನೆಂಬ ದೋಣಿಯನ್ನು ಇದ್ದು ಆ ಕಡೆ ದಾಟಿ ಹೋಗ್ಬಿಟ್ರು ಅಂತಂದ್ರೆ ಮತ್ತೆ ಉಳಿದವ್ರ ಹಿಂದಿನವರೆಲ್ಲ ಹೇಗ್ ಬರೋದು ಅಂತಂದ್ರೆ, ಅದಕ್ಕೆ ಹೇಳ್ತಾರೆ ಆ ದೋಣಿಗೂ ಈ ದೋಣಿಗೂ ಬಹಳ ವ್ಯತ್ಯಾಸ ಇದೆ. ಅವರೆಲ್ಲ ಆ ದೋಣಿಯಲ್ಲಿ ಕೂತು ಹೋಗಿ ಈಗ ಅಪರೋಕ್ಷ ಜ್ಞಾನ ಆಗತ್ತೆ. ಅಪರೋಕ್ಷ ಜ್ಞಾನ, ಪರಮಾತ್ಮನ ಅಪರೋಕ್ಷ ಜ್ಞಾನ ಆಯ್ತು ಅಂತಂದ್ರೆ ಅವರು ಮೋಕ್ಷಕ್ಕೆ ಹೋಗ್ಬಿಟ್ರು ಅಂತಂದ್ರೆ ಬೇರೆಯವರಿಗೆಲ್ಲ ಉಪದೇಶ ಮಾಡೋರು ಯಾರು? ಹಾಗಾಗಿ ಅಪರೋಕ್ಷ ಆದ ತಕ್ಷಣದಲ್ಲೇನೆ ಅವರಿಗೆ ಮೋಕ್ಷ ಇಲ್ಲ, ಬೇಗ ಅಪರೋಕ್ಷ ಜ್ಞಾನ ಆಗುತ್ತೆ. ಆಮೇಲೆ ಭೂಮಿಯಲ್ಲೇ ಇದ್ದು ತನ್ನ ಭಕ್ತರಿಗೆಲ್ಲ ಉಪದೇಶ ಮಾಡ್ಲಿಕ್ಕಾಗಿ ಇಲ್ಲೇ ಇರ್ತಾರೆ. ಅವರು ಕೃತಕೃತ್ಯರಾಗಿದ್ರು ಕೂಡ ಬೇರೆಯವರಿಗೆಲ್ಲ ಗ್ರಂಥಗಳನ್ನ ರಚನೆ ಮಾಡೋದು. ಈ ದೋಣಿ ಅಂತ ಅನ್ನೋದಕ್ಕೆ ಏನು ಸಾಂಕೇತಿಕ ಅರ್ಥ ಅಂತಂದ್ರೆ ಎಲ್ಲ ಗ್ರಂಥಗಳು ಹಾಗೂ ಉಪದೇಶ ಅಂತ ಅರ್ಥ. ಹಾಗಾಗಿ ತಾವು ಅಷ್ಟೇ ಪಾರಾಗೋದಿಲ್ಲ, ತಾವೆಲ್ಲ ತಮ್ಮ ಹಿರಿಯರು ಬ್ರಹ್ಮಾದಿ ದೇವತೆಗಳಿಂದ ಹಾಗೆ ಮೊದಲಿಂದ ಪರಂಪರೆಯಿಂದ ತಾವು ಉಪದೇಶ ಕೇಳ್ತಾರೆ, ತಾವು ಆ ಪರಮಾತ್ಮನ ಧ್ಯಾನ ಮಾಡ್ತಾರೆ. ಆ ನಂತರದಲ್ಲಿ ತಮ್ಮ ಕೆಳಗಿನವರಿಗೆಲ್ಲ ಗ್ರಂಥಗಳನ್ನು ರಚನೆ ಮಾಡೋದು, ಉಪದೇಶವನ್ನು ಮಾಡೋದು, ಈ ರೀತಿಯಾಗಿ ಮಾಡ್ತಾರೆ. ಅದನ್ನ ಹೇಳುತ್ತಲ್ಲಿ ಸ್ವಯಂ ಸಮುತ್ತೀರ್ಯ ಸುದುಸ್ತರಂ ದ್ಯುಮನ್ ಭವಾರ್ಣವಂ ಭೀಮ ಅದಭ್ರ ಸೌಹೃದಾಹ ಭವತ್ಪದಾಂಬೋರುಹ ನಾವಮತ್ರತೆ ನಿಧಾಯ ಯಾತಾಹ ಸದನುಗ್ರಹೋ ಭವಾನ್. ಈ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿದ್ದಿ, ನಿನ್ನ ಅನುಗ್ರಹ. ಅವರೆಲ್ಲರೂ ಕೂಡ ಬೇರೆ ಬೇರೆ ಗ್ರಂಥಗಳನ್ನು ರಚನೆ ಮಾಡಿ ಇದೊಂದು ದೋಣಿ ಇದ್ದಂತೆ ಸಂಸಾರವನ್ನು ದಾಟಲಿಕ್ಕೆ. ಹಾಗಾಗಿ ಇದನ್ನ ಅಧ್ಯಯನ ಮಾಡಲಿ, ಉಪದೇಶವನ್ನ ಪಡೀಲಿ ಅಂತ ಹೇಳಿ ಆ ದೋಣಿಯನ್ನ ಇಲ್ಲೇ ಇಟ್ಟು ಹೋಗುವಂತಹವರು. ಇಂತಹ ವ್ಯವಸ್ಥೆಯನ್ನ ಮಾಡಿದಂತಹದ್ದು ಇದು ದೊಡ್ಡ ಅನುಗ್ರಹ ಅಂತ ಈ ರೀತಿಯಾಗಿ ಉಪದೇಶದ್ವಾರ ಸಂಸ್ಥಾಪ್ಯ ಅಂತ ಹೇಳ್ತಾರೆ. ಉಪದೇಶವನ್ನು ಮಾಡ್ತಾ ಆ ಗ್ರಂಥಗಳನ್ನೆಲ್ಲ ಇಟ್ಟು ಅವರು ದೋಣಿಯನ್ನ ತಾವು ಮೋಕ್ಷಕ್ಕೆ ಹೋಗ್ತಾರೆ. ಹಾಗಾಗಿ ಎನ್ನೇರ ವಿಂದಾಕ್ಷ ವಿಮುಕ್ತ ಮಾನಿನಃ, ಇದಕ್ಕೆ ವಿರುದ್ಧವಾಗಿ ಕೆಲವರು ಇರ್ತಾರೆ. ವಿಮುಕ್ತ ಮಾನಿನಃ ಅವರು ತ್ವಯಿ ಅಸ್ತಭಾವ, ಪರಮಾತ್ಮನಲ್ಲಿ ಸ್ವಲ್ಪವೂ ಕೂಡ ಭಕ್ತಿ ಇಲ್ಲ, ತಾವೇ ಭಾರಿ ಅಂತ ತಿಳ್ಕೊಳ್ತಾರೆ, ನಾವು ಮುಕ್ತರಾಗಿದ್ದೇವೆ ಅಂತ ತಿಳ್ಕೊಳ್ತಾರೆ. ವಿಮುಕ್ತ ಮಾನಿನಃ ಮತ್ತೆ ಅವಿಶುದ್ಧ ಬುದ್ಧಯ, ಸ್ವಲ್ಪವೂ ಕೂಡ ಬುದ್ಧಿ ಅಜ್ಞಾನದಿಂದ ತುಂಬಿರ್ತಾರೆ ಅವರು. ಹಾಗಾಗಿ ಅಂಥವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕೇವಲ ಪರಮಾತ್ಮನ ಬಿಟ್ಟು ಸಕಾಮ ಕರ್ಮವನ್ನು ಮಾಡ್ತಾ ಆ ಹೋಮ ಮಾಡಿದೆ, ಈ ಹೋಮ ಮಾಡಿದೆ, ಕೇವಲ ಈ ಜನ್ಮಕ್ಕೆ ಏನ್ ಬೇಕೋ ಅಂತಹ ಹೋಮಗಳನ್ನು ಮಾಡ್ತಕ್ಕಂಥದ್ದು. ಹಾಗೂ ಹೋಗಿ ಕೊನೆಗೆ ಸ್ವರ್ಗಕ್ಕೆ ಹೋಗ್ತಾರೆ. ಸ್ವರ್ಗಕ್ಕೆ ಹೋಗಿ ಮತ್ತೆ ಪತಂತಧಃ, ಮತ್ತೆ ವಾಪಸ್ಸು ಬಂದು ಬೀಳ್ತಾರೆ. ಅಂತಹ ಮತ್ತೆ ಆ ಪರಮಾತ್ಮ ಅನಾದೃತ ಯುಷ್ಮದಂಗ್ರಹ, ನಿನ್ನ ಪಾದ ಕಮಲಗಳ ಬಗ್ಗೆ ಆದರ ತೋರದೇನೆ ಇರ್ತಕ್ಕಂಥವ್ರು ಮತ್ತೆ ತ್ರಿದಿವ ನಿರಯ ಭೂ ಗೋಚರ ನಿತ್ಯಬದ್ಧ ಅಂತ ಹೇಳಿದಂತೆ ಮೇಲೆ ಕೆಳಗೆ ಇಲ್ಲೇ ಸಂಚಾರವನ್ನು ಮಾಡ್ಕೊಳ್ತಾ ಇರ್ತಾರೆ. ಆದರೆ ನಿನ್ನ ಭಕ್ತರಿಗೆ ಹಾಗಾಗೋದಿಲ್ಲ ಅಂತಂತಾರೆ. ತಥಾಚನೆ ಮಾಧವ ತಾವಕ ಕ್ವಚಿತ್ ಭ್ರಶ್ಯಂತಿ ಮಾರ್ಗಾತ್ ತ್ವಯಿ ಬದ್ಧ ಸೌಹೃದ. ಯಾರು ಪರಮಾತ್ಮನಲ್ಲೇ ವಿಶೇಷವಾದಂತಹ ಭಕ್ತಿಯಿಂದ ಆ ಸ್ನೇಹವನ್ನು ಯಾರು ಮಾಡ್ತಾರೆ ಅಂಥವರು ಆ ಮೋಕ್ಷ ಮಾರ್ಗದಿಂದ ಅವರು ಎಂತಹ, ಹೇಗೆ ಇಲ್ಲಿ ಭಾಗವತ ಹೇಳುತ್ತೆ ಅಂತಂದ್ರೆ, ತ್ವಯಾಭಿಗುಪ್ತಾ ವಿಚರಂತಿ ನಿರ್ಭಯಾ ವಿನಾಯಕಾನೀಕ ಮೂರ್ಧಸು ಪ್ರಭೋ. ಎಷ್ಟೇ ವಿಘ್ನಗಳು ಬರಲಿ, ಆ ವಿಘ್ನಗಳ ಮೇಲೆ ಅವರು ಮೆಟ್ಟಿ ನಿಂತು ಆ ಮೋಕ್ಷ ಮಾರ್ಗದಲ್ಲಿ ಅವರು ಯಾವುದೇ ಮತ್ತೆ ಕೆಳಗೆ ಬರದೇನೆ ಮುಂದೆ ಮುಂದೆ ಹೋಗ್ತಾ ಇರ್ತಾರೆ. ಹಾಗಾಗಿ ಆ ಭಗವದ್ಭಕ್ತಿ ಅಂತ ಅನ್ನೋದೇನಿದೆ ನೋಡ್ರಿ, ನೀವು ಏನು ಬೇಕಾದ್ದು ಅಂದ್ರೆ ನಾವು ಪೂಜೆ ಮಾಡ್ತೇವೆ, ಬೇಕಾದಷ್ಟು ಸತ್ಕರ್ಮಗಳನ್ನು ಮಾಡ್ತೇವೆ, ಆ ಸಂದರ್ಭದಲ್ಲಿ ಭಕ್ತಿ ಬರಬೇಕು, ಒಂದು ಸ್ವಲ್ಪನಾದ್ರೂ ಭಕ್ತಿ ಬರಬೇಕು. ಗಾಯತ್ರಿ ಜಪ ಮಾಡ್ತಾ ಇರ್ತೀವಿ, ಮಾಡುವಾಗ ಎಲ್ಲೋ ಮನಸ್ಸಿರುತ್ತೆ ನಮ್ದು, ಸ್ವಲ್ಪನಾದ್ರೂ ಅನುಸಂಧಾನ. ನೀನೇ ಪ್ರಧಾನವಾಗಿ ಪರಮಾತ್ಮ, ನೀನು ಸ್ವತಂತ್ರ ಸರ್ವಶಕ್ತ, ಹಾಗಾಗಿ ಎಲ್ಲ ಇಡೀ ಜಗತ್ತು ನಿನ್ನ ಅಧೀನ, ನಾನು ಏನೂ ಅಲ್ಲ ಅಂತನ್ನುವ ಒಂದು ಕ್ಷಣನಾದ್ರೂ ಭಾವನೆ ಬರಬೇಕು. ಬಂದಾಗ ಸ್ವಲ್ಪ ಭಕ್ತಿ ಬಂತು, ಹಾಗಾಗಿ ಸ್ವಲ್ಪ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಅದಿಲ್ಲದೆ ಎಷ್ಟೇ ಸಂಧ್ಯಾವನ್ನೇ ಜಪ ತಪ ಮತ್ತೊಂದು ಹೋಮ ಹವನ ಎಲ್ಲ ಮಾಡಿದ್ರು ಕೂಡ ಆ ಭಗವಂತನ ಬಗ್ಗೆ ಅನುಸಂಧಾನ ಭಕ್ತಿ ಅಂತ ಅನ್ನೋದು ಪ್ರಧಾನವಾಗಿ ಏನ್ ಬೇಕಾದ್ ಸಿಗ್ಬೋದು, ಆದ್ರೆ ಭಕ್ತಿ ಅಂತ ಅನ್ನೋದು ಅತ್ಯಂತ ದುರ್ಲಭವಾಗಿರ್ತಕ್ಕಂಥದ್ದು. ಹಾಗಾಗಿ ಅಂದ್ರೆ ಆ ಪರಮಾತ್ಮ ದೊಡ್ಡ ಮೋಕ್ಷ ಮಾರ್ಗದಲ್ಲಿ ಏನೋ ವಿಘ್ನ ಬರದೆ ಅವನು ನಮ್ಮನ್ನ
ಮುಂದೆ ಒಯ್ಯಬೇಕು ಅಂತಂದ್ರೆ ಅವನಲ್ಲಿ ಅಷ್ಟು ಭಕ್ತಿಯನ್ನು ನಾವು ಮಾಡಿದಾಗ ಎಷ್ಟು ನಾವು ಹಿಡಿತೇವೆ ಅವನು ನಮ್ಮನ್ನ ಅಷ್ಟು ಆ ಪರಮಾತ್ಮ ನಮ್ಮನ್ನ ಹಿಡಿತಾನೆ. ಹಾಗಾಗಿ ಅಂತಹ ಭಗವಂತ ಅಂತ ಹೇಳಿ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಬಲರಾಮ ದೇವರಿಗೆ ಗರ್ಭವಾಸ ದುಃಖ ಇತ್ತ? ಅವರಿಗೆ ಇದೆ, ವಾಯುದೇವರಿಗಿಲ್ಲ. ಆದ್ರೆ ನಮ್ಮಷ್ಟು ಆತರ ಏನು ದುಃಖ ಇರೋದಿಲ್ಲ ಅವರಿಗೆ. ಶೃಣ್ವನ್ ಗೃಣನ್ ಸಂಸ್ಮರಯಂಶ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯತ್ವಚ್ಚರಣಾರವಿಂದಯೋರಾವಿಷ್ಟ ಚಿತ್ತೋ ನಭವಾಯ ಕಲ್ಪತೆ. ಶೃಣ್ವನ್ ಗೃಣನ್ ಸಂಸ್ಮರಯಂಶ ಚಿಂತಯನ್ ನಾಮಾನಿ, ಆ ಪರಮಾತ್ಮನ ರಾಮ ಕೃಷ್ಣ ಈಗೆಲ್ಲ ಸ್ವಾಮಿಗಳು ಶುರು ಮಾಡಿದಲ್ಲ ರಾಮ 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 ಅಂತ ಹೇಳಿ. ಹಾಗಾಗಿ ಯಾವಾಗಲೂ ನಿರಂತರವಾಗಿ ನಾಮಾನಿ ಚಿಂತಯನ್ ರೂಪಾಣಿ, ಆ ಪರಮಾತ್ಮನ ಬೇರೆ ಬೇರೆ ರೂಪಗಳು, ರಾಮ ಕೃಷ್ಣ ವೇದವ್ಯಾಸ ಭಾಗವತಾದಿ ಸಚ್ಛಾಸ್ತ್ರಗಳಲ್ಲಿ ನಾವು ಏನು ಕೇಳಿರ್ತೀವಲ್ಲ ಆ ರೂಪಗಳನ್ನ ಅನುಸಂಧಾನ ಮಾಡಿಕೊಂಡು ಅದನ್ನ ಚಿಂತನೆಯನ್ನ ಮಾಡ್ತಾ ಹೋಗ್ತಕ್ಕಂಥದ್ದು, ಮಂಗಳಕರವಾಗಿರ್ತಕ್ಕಂಥದ್ದು. ಸ್ಮರಂಶ ಗೃಣನ್, ಬಾಯಿಂದ ಹೇಳ್ತಾ ಇರಬೇಕು, ಜೋರಾಗಿ ಹೇಳ್ತಾ ಇರಬೇಕು. ಮನೆಯೊಳಗೆ ಆ ವೇದಘೋಷಗಳು ಅಥವಾ ಬೇರೆ ಬೇರೆ ಹರಿಕಾಮೃತ ಸಾರ ಅಥವಾ ಇತ್ಯಾದಿ ಮಂತ್ರಗಳು ಮನೆಯೊಳಗೆ ಮೊಳಗುತ್ತಾ ಇರಬೇಕು. ಏನೋ ಮನಸ್ಸಿನಲ್ಲಿ ಕೂತು ಏನೂ ಇಲ್ಲದೆ ಇದ್ದಂಗೆ ಗುಣಗುಣ ಅಂತ ಜೋರಾಗಿ ಹೇಳಬೇಕು ಅಂತಂತಾರೆ. ಹಾಗೆ ಶೃಣ್ವನ್ ಗೃಣನ್ ಸಂಸ್ಮರಯಂಶ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿತೆ. ಮತ್ತೆ ಕ್ರಿಯಾಸು, ಯಾವ ಕಾರ್ಯವನ್ನ ಮಾಡಬೇಕಾದ್ರೂ ಕೂಡ ಪರಮಾತ್ಮ ನನ್ನ ಶ್ವಾಸೋಚ್ಛ್ವಾಸ, ಉಸಿರಾಟ, ಕಣ್ಣನ್ನ ನಾನು ಮಿಟಿಕ್ಸೋದಾಗ್ಲಿ, ಹೃದಯದ ಬಡಿತವಾಗ್ಲಿ, ಅಥವಾ ನಾನು ಮಾಡ್ತಕ್ಕಂಥ ಯಾವುದೇ ಮಕ್ಕಳಾಡಿಸುವಾಗ ಮಡದಿಯೋಳು ಅಕ್ಕರದಿ ನಡೆಯುವಾಗ ಅಂತ ಹೇಳಿದಂತೆ ಯಾವ ಯಾವ ಕರ್ಮಗಳನ್ನ ನಾನು ಮಾಡ್ತೇನೆ, ಒಂದು ಕ್ಷಣ ಅಂದ್ರೆ ನಾನು ಜೊತೆಗೆ ಇಡೀ ಜಗತ್ತಿನಲ್ಲಿ ಯಾವ ಯಾವ ಕ್ರಿಯೆಗಳಾಗ್ತಾ ಇದೆ ಅದೆಲ್ಲವೂ ಕೂಡ ನಿನ್ನಿಂದ ಆಗ್ತಾ ಇದೆ ಅಂತನ್ನುವ ಅನುಸಂಧಾನ ಯಾರಿಗೆ ಮೇಲಿಂದ ಮೇಲೆ ಬರ್ತಾ ಹೋಗುತ್ತೆ ಅಂಥವರು ಆವಿಷ್ಟ ಚಿತ್ತ, ನಿನ್ನಲ್ಲೇ ಮನಸ್ಸನ್ನು ಯಾರಿಟ್ಟಿರ್ತಾರೆ ಅಂಥವರಿಗೆ ಈ ಸಂಸಾರ ಅತ್ಯಂತ ಸುಲಭವಾಗಿ ದಾಟುವಂತಹದ್ದು ಅಂತ ಅನ್ನೋದನ್ನ ಬ್ರಹ್ಮದೇವರು ಇಲ್ಲಿ ಸ್ತೋತ್ರವನ್ನ ಮಾಡ್ತಾರೆ. ಆಮೇಲಿಂದ ಮತ್ಸ್ಯಶ್ವ ಕಚ್ಚಪ ನೃಸಿಂಹ ವರಾಹ ಹಂಸ ರಾಜನ್ಯ ವಿಪ್ರ ವಿಬುಧೇಶು ಕೃತಾವತಾರ ತ್ವಂ ಪಾಸಿನಸ್ತ್ರಿಭುವನಂತ ತಥಾಧುನೇಶ ಭಾರಂಭುವೋಹರ ಯದುತ್ತಮ ವಂದನಂತೆ. ನೀನೇ ಮತ್ಸ್ಯನಾಗಿದ್ದಿ, ಹಯಗ್ರೀವನಾಗಿದ್ದಿ, ಕೂರ್ಮನಾಗಿದ್ದಿ, ನರಸಿಂಹನಾಗಿದ್ದಿ, ವರಾಹ ರೂಪವನ್ನ ತಾಳಿದ್ದಿ, ಹಂಸ ರೂಪವನ್ನ ತಾಳಿದ್ದಿ, ರಾಜನ್ಯ ಅಂತಂದ್ರೆ ಬೇರೆ ಬೇರೆ ರಾಜ ಅಂತ ರಾಮ ಇತ್ಯಾದಿಯಾಗಿ, ವಿಪ್ರ ಅಂತಂದ್ರೆ ಪರಶುರಾಮ ಅವತಾರವನ್ನ ತಾಳಿದ್ದಿ. ಈ ರೀತಿಯಾಗಿ ಅನೇಕ ಅವತಾರಗಳನ್ನ ನೀನು ಮಾಡಿದಂಥವನು. ಹಾಗಾಗಿ ಇಡೀ ಜಗತ್ತನ್ನ ತೊಂಪಾಸಿ ತ್ರಿಭುವನ ಮೂರೂ ಲೋಕಗಳನ್ನ ರಕ್ಷಣೆ ಮಾಡ್ತಕ್ಕಂಥವನು ನೀನು. ಅಂತಹ ನೀನು ಈಗ ಈ ದೇವಕಿಯ ಗರ್ಭದಲ್ಲಿ ಬಂದಿದ್ದೀಯ. ಹಾಗಾಗಿ ಭೂಭಾರ ಹರಣವನ್ನ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ವಂದನಂತೆ ನಿನಗೆ ನಮಸ್ಕಾರ ಅಂತ ಹೇಳಿ ಅಲ್ಲಿದ್ದಂತಹ ದೇವಕಿ ದೇವಿಗೂ ಕೂಡ ಹೇಳ್ತಾ ಇದ್ದಾರೆ. ದಿಷ್ಟಂಬತೆ ಕುಕ್ಷಿಗತ ಪರಪುಮಾನ್. ಹಾಗಾಗಿ ಸರ್ವೋತ್ತಮನಾಗಿರ್ತಕ್ಕಂತಹ ಪರಮಾತ್ಮನೇ ನೀನು ಮಾಡಿದಂತಹ ಪುಣ್ಯದಿಂದ ನಿನ್ನ ಗರ್ಭದಲ್ಲಿ ಈಗ ಇದ್ದಾನೆ, ಒಂದು ಅಂಶದಿಂದ ಬಂದಿದ್ದಾನೆ, ಸಾಕ್ಷಾತ್ ಭಗವಂತನೇ ಬಂದಿದ್ದಾನೆ. ಹಾಗಾಗಿ ಮಾಭೂತ್ ಭಯಂ, ಸರ್ವತಾ ನೀನು ಭಯವನ್ನು ಪಡುವಂತಹ ಕಾರಣವಿಲ್ಲ. ಹಾಗಾಗಿ ಆ ಕಂಸ ಮುಮುರ್ಷು, ಇನ್ನೇನು ಸ್ವಲ್ಪ ದಿನದಲ್ಲೇ ಅವನು ಮತ್ತೆ ಮರಣವನ್ನು ಹೊಂದುವನಿದ್ದಾನೆ. ಹಾಗಾಗಿ ಎಲ್ಲ ಎಲುಗಳನ್ನು ಕೂಡ ಪರಮಾತ್ಮ ರಕ್ಷಣೆಯನ್ನು ಮಾಡ್ತಾನೆ ನಿನ್ನ ಮಗ. ಹಾಗಾಗಿ ನೀನೇನು ವಿಚಾರವನ್ನ ಭಯವನ್ನ ಪಡುವ ಕಾರಣವಿಲ್ಲ ಅಂತ ಹೇಳಿ ಆಶ್ವಾಸನೆಯನ್ನ ಆ ದೇವಕಿ ದೇವಿಗೆ ಆ ಬ್ರಹ್ಮಾದಿ ದೇವತೆಗಳು ಕೊಟ್ಟು, ಇತ್ಯಭಿಷ್ಟೂಯ ಪುರುಷಂ ಯದ್ರೂಪ ಮನಿದಂ ಯಥಾ ಬ್ರಹ್ಮೇಶಾನೋ ಪುರೋಧಾಯ ದೇವಾಹ ಪ್ರತಿಯೋರ್ದಿವಂ. ತಾವು ತಮ್ಮ ತಮ್ಮ ಸ್ಥಾನಗಳಿಗೆ ಅಲ್ಲಿಂದ ಹೊರಟು ಹೋಗ್ತಾ ಇದ್ದಾರೆ. ಅಥ ಸರ್ವಗುಣೋಪೇತಃ ಕಾಲ ಪರಮಶೋಭನಃ ಯರ್ಹೇವಾ ಜನಜನ್ಮಕ್ಷಃ ಶಾಂತರ್ಷಗ್ರಹತಾರಕಾಃ. ಪರಮಾತ್ಮ ಇನ್ನ ಪ್ರಾದುರ್ಭಾವವನ್ನಗೊಳ್ಳುವಂತಹ ಸಮಯ ಬಂದಿದೆ, ಉತ್ತಮವಾಗಿರ್ತಕ್ಕಂತಹ ಕಾಲ. ಆ ಪರಮಾತ್ಮ ಅವತಾರವನ್ನು ಮಾಡ್ತಾನೆ ಅಂತಂದ್ರೆ ಎಲ್ಲ ದೇವತೆಗಳು ಕೂಡ ಉಚ್ಚ ಸ್ಥಾನದಲ್ಲಿ ಬಂದು ತಮ್ಮ ಸೇವೆಯನ್ನ ಮಾಡ್ತಾರೆ. ನಮ್ಗೆ ಹಾಗಲ್ಲ, ನಾವು ಯಾವಾಗ ಹುಟ್ತೀವೋ ಅವಾಗ ಏನ್ ಕಾಲ ಇರುತ್ತೋ ಯಾವುದಿರುತ್ತೋ ಅದರ ಪ್ರಕಾರ ಗ್ರಹಗತಿಗಳು ನಡೆಯುತ್ತೆ. ಆದ್ರೆ ಪರಮಾತ್ಮ ಬರ್ತಾನೆ ಅಂತಂದ್ಮೇಲೆ ಹೆದರ್ಕೊಂಡು ಆಯಾ ಸ್ಥಾನದಲ್ಲಿ ಏನ್ ಬೇಕೋ ಉತ್ತಮವಾಗಿರ್ತಕ್ಕಂತಹ ಏನ್ ಕಾಲ ಆಗ್ಬೇಕೋ ಆ ರೀತಿಯಾಗಿ ಅಲ್ಲಿ ಏರ್ಪಾಡು ಆಗಿ ಹೋಗುತ್ತೆ. ಹಾಗಾಗಿ ಯರ್ಹೇವಾಜನ ಜನ್ಮಕ್ಷಃ, ಅಜನ ಜನ್ಮಕ್ಷ. ಅಜನ ಅಂತಂದ್ರೆ ಏನು? ಜನ ಅಂತಂದ್ರೆ ಹುಟ್ಟುವುದು, ಅಜನ ಅಂತಂದ್ರೆ ಜನ್ಮವಿಲ್ಲದೆ ಇರತಕ್ಕಂಥವ್ರು ಯಾರು? ವಿಷ್ಣು. ಅಜನ ಜನ್ಮ ಅಂತಂದ್ರೆ ವಿಷ್ಣುವಿನಿಂದ ಜನ್ಮವನ್ನ ಪಡೆದಿರ್ತಕ್ಕಂಥವ್ರು ಯಾರು? ಬ್ರಹ್ಮದೇವರು. ಹಾಗಾಗಿ ಪ್ರಜಾಪತಿಗಳು. ಹಾಗಾಗಿ ಆ ಪ್ರಜಾಪತಿ ದೇವತಾಕವಾಗಿರ್ತಕ್ಕಂಥ ನಕ್ಷತ್ರ. ರೋಹಿಣಿ ನಕ್ಷತ್ರ ಅಂತ ಹೇಳಿಲ್ಲ ಭಾಗವತ, ಅಜನ ಜನ್ಮಕ್ಷ ಅಂತ ಹೇಳ್ತು. ಅಂದ್ರೆ ಆ ವಿಷ್ಣುವಿನ ಹುಟ್ಟಿರುವ ಬ್ರಹ್ಮದೇವತಾಕವಾದ
ನಕ್ಷತ್ರದಲ್ಲಿ ಮತ್ತೆ ಕೃಷ್ಣ ಪರಮಾತ್ಮ ಅವತಾರವನ್ನು ಮಾಡ್ತಾ ಇದ್ದಾನೆ, ರೋಹಿಣಿ ನಕ್ಷತ್ರ. ಹಾಗಾಗಿ ಶಾಂತಕ್ಷ ಗ್ರಹ ತಾರಕ, ಎಲ್ಲ ಗ್ರಹಗಳು ತಾರಕಗಳು ಎಲ್ಲವೂ ಕೂಡ, ನಕ್ಷತ್ರಗಳೆಲ್ಲವೂ ಕೂಡ ಉಚ್ಚ ಸ್ಥಾನದಲ್ಲಿ ಇರುವಂತಹ ಅದ್ಭುತವಾಗಿರ್ತಕ್ಕಂತಹ ಕಾಲ. ದಿಕ್ಕುಗಳೆಲ್ಲ ಪ್ರಸನ್ನವಾಗಿದೆ, ಅತ್ಯಂತ ಗಗನ ಎಲ್ಲ ನಿರ್ಮಲವಾಗಿರ್ತಕ್ಕಂತಹದ್ದು. ಮಹಿ ಮಂಗಳ ಭೂಯಿಷ್ಠ, ಆ ಗ್ರಾಮ ಪುರ ಇಡೀ ಭೂಮಿಯೇನೆ ಅತ್ಯಂತ ಮಂಗಳವಾಗಿರ್ತಕ್ಕಂಥದ್ದು. ನದ್ಯ ಪ್ರಸನ್ನ, ಅತ್ಯಂತ ಜುಳುಜುಳು ಅಂತ ಹೇಳಿ ನದಿಗಳೆಲ್ಲವೂ ಕೂಡ ಹರಿತಾ ಇದೆ. ಆ ಮಹಾತ್ಮರು ಹುಟ್ಟುವಾಗ ಆ ರೀತಿಯಾದಂಥ ಎಲ್ಲ ಲಕ್ಷಣಗಳು ಕೂಡ ಆಗ್ತಾ ಹೋಗುತ್ತೆ. ಎಲ್ಲ ಆ ಹಕ್ಕಿಗಳೆಲ್ಲ ನಾದವನ್ನ ಮಾಡ್ತಾ ಇದೆ. ಆ ಗಾಳಿ ಕೂಡ ಅತ್ಯಂತ ಮಂದವಾಗಿ ಅತಿ ಜೋರಾಗಿ ಬೀಸದೇನೆ ಒಳ್ಳೆ ಸುಖವಾದ ಸ್ಪರ್ಶವನ್ನು ಕೊಡುವಂತಹ ಪುಣ್ಯವಾದ ಗಂಧವನ್ನ ತರ್ತಾ ಇದೆ. ಆ ರೀತಿಯಾಗಿ ಅಲ್ಲೆಲ್ಲವೂ ಕೂಡ ಗಾಳಿ ಹಾಸ್ತಾ ಇದೆ. ಶಾಂತಾಹ ತತ್ರ ಸಮಿಂಧತ. ಈ ಅಗ್ನಿಹೋತ್ರವನ್ನ ಎಲ್ಲರೂ ಮಾಡ್ತಾ ಇದ್ರು ಅಲ್ಲಿ ಮನೆಗಳಲ್ಲಿ. ಬ್ರಾಹ್ಮಣರು ರಾತ್ರಿ 12 ಗಂಟೆ ಸುಮಾರಿಗೆ ಹುಟ್ಟಿದ್ದು ಪರಮಾತ್ಮ. ಅಲ್ಲಿ ಅಗ್ನಿಯನ್ನ ರಕ್ಷಣೆ ಮಾಡ್ಕೊಂಡು ಇಟ್ಟಿರ್ತಾರೆ. ಹಾಗೇನೆ ಅವರೆಲ್ಲರೂ ಕೂಡ ಪ್ರತಿನಿತ್ಯ ಅಗ್ನಿಯನ್ನು ಮಾಡಬೇಕು. ಅದು ಆಗ ಶಾಂತವಾಗಿರುತ್ತೆ ಅಗ್ನಿ. ಆದ್ರೆ ಯಾವಾಗ ಪರಮಾತ್ಮ ಹುಟ್ಟಿದ ಆಗ ತನ್ನಷ್ಟಕ್ಕೆ ತಾನೇ ಶಾಂತವಾಗಿ ಉರಿಯಲಿಕ್ಕೆ ಶುರು ಆಯ್ತಂತೆ ಆ ರಾತ್ರಿ ಕಾಲದಲ್ಲಿ. ಹಾಗಾಗಿ ಶಾಂತಸ್ತತ್ರ ಸಮಿಂಧತ. ಮನಸ್ಯಾಸನ್ ಪ್ರಸನ್ನಾನಿ ಸಾಧೂನಾಂ ಅಸುರದ್ರುಹಾಂ. ಆ ಏನೋ ಒಂದು ವಿಚಿತ್ರವಾಗಿರ್ತಕ್ಕಂಥ ಸಾತ್ವಿಕರ ಮನಸ್ಸಿನಲ್ಲಿ ಆನಂದ ಆಗ್ತಾ ಇದೆ, ತನ್ನಷ್ಟಕ್ಕೆ ತಾನೇ ಆನಂದ ಆಗ್ತಾ ಇದೆ. ದುರ್ಯೋಧನ ಹುಟ್ಟಿದಾಗ ಏನಾಯ್ತು? ಎಲ್ಲ ಕತ್ತೆಗಳು ಜೋರಾಗಿ ಕೂಗಕ್ಕೆ ಶುರು ಮಾಡ್ತು, ನಾಯಿಗಳು ಬೊಗ್ಲಕ್ಕೆ ಶುರು ಮಾಡ್ತು, ಭೂತ ಪೇತ ಪಿಶಾಚಿಗಳೆಲ್ಲ ಕಿರ್ಚಕ್ಕೆ ಶುರು ಮಾಡ್ತು ಅಂತ ಹೇಳುತ್ತೆ. ಹಾಗೆ ಪೂರ್ಣ ತದ್ವಿರುದ್ಧವಾಗಿರುತ್ತೆ. ಈಗ ಆ ಭಗವಂತ ಹುಟ್ಟುತ್ತಾ ಇದ್ದಾನೆ. ಹಾಗಾಗಿ ಆ ದೇವಲೋಕದಲ್ಲಿ ಅನೇಕ ದುಂದುಭಿ ಮೊಳಗ್ತಾ ಇದೆ, ಮಂಗಳ ವಾದ್ಯಗಳೆಲ್ಲವೂ ಕೂಡ ಮೊಳಗ್ತಾ ಇದೆ. ಸಿದ್ಧರು, ಚಾರಣರು, ಗಂಧರ್ವರು ಅವರೆಲ್ಲರೂ ಕೂಡ ನರ್ತನವನ್ನು ಮಾಡ್ತಾ ಇದ್ದಾರೆ. ವಿದ್ಯಾಧರಶ್ಚ ನಡತು ಅಪ್ಸರೋಭಿ ಸಮಮ್ಮುದ. ಮುಮುಚುರ್, ಆ ಬೇರೆ ಬೇರೆ ಋಷಿಗಳೆಲ್ಲರೂ ಕೂಡ ಅಲ್ಲಿ ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಮಂದಂ ಮಂದಂ ಜಲಧರ. ಆ ಮೇಘಗಳೆಲ್ಲವೂ ಕೂಡ ಆ ಸಮುದ್ರದ ಹತ್ತಿರ ಹೋಗಿ ಸಣ್ಣದಾಗಿ ಧ್ವನಿಯನ್ನ ಮಾಡ್ತಾ ಇದೆ. ನಿಶೀತೆ ತಮ ಉದ್ಭೂತೆ ಜಾಯಮಾನೆ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವ ಗುಹಾಶ್ರಯ. ಎಲ್ಲರ ಅಂತರ್ಯಾಮಿಯಾಗಿರ್ತಕ್ಕಂತಹ ಪರಮಾತ್ಮ ಆ ದೇವನ ಆ ರೂಪವನ್ನ ಹೊತ್ತಿರತಕ್ಕಂತಹ ಆ ಗರ್ಭದಲ್ಲಿ ಅವನು ಅಲ್ಲಿ ಇರ್ತಕ್ಕಂಥವನು. ಪ್ರಾದುರಾಸೀದ್ ಯಥಾ ಪ್ರಾಚ್ಯಂ ದಿಶುಂದಿರೋ ಪುಷ್ಕಲಃ. ಅಲ್ಲಿ ಪೂರ್ವ ದಿಕ್ಕಿನಲ್ಲಿ ಯಾವ ರೀತಿಯಾಗಿ ಚಂದ್ರ, ಹುಣ್ಣಿಮೆಯ ಚಂದ್ರ ಬಂದಾಗ ಆ ಇಡೀ ದಿಕ್ಕಿಗೆ ಯಾವ ರೀತಿಯಾಗಿ ಶೋಭೆ ಉಂಟಾಗುತ್ತೆ, ಆ ರೀತಿಯಾಗಿ ಆ ಪರಮಾತ್ಮ ಆ ಗರ್ಭದಲ್ಲಿ ಅಲ್ಲಿ ಇದ್ದಾನೆ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶ್ರೀವತ್ಸಲಕ್ಷಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ. ಆ ಪರಮಾತ್ಮ ಅದ್ಭುತನಾಗಿರ್ತಕ್ಕಂಥ ಬಾಲಕ ಅಂತ ಹೇಳ್ತಾರೆ. ಮನುಷ್ಯನಂತೆ ನಾವು ಸಾಮಾನ್ಯವಾಗಿ ಮಕ್ಕಳು ಹುಟ್ಟುವಾಗ ಒಂದು ಚಿಂದಿ, ಒಂದು ತುಂಡು ಬಟ್ಟೆ ಇಲ್ಲದೆ ಹುಟ್ಟುತ್ತೀವಿ ನಾವು. ಆದರೆ ಪರಮಾತ್ಮ ಪೀತಾಂಬರವನ್ನು ಧಾರಣ ಮಾಡಿಕೊಂಡಿದ್ದಾನೆ. ಅಂಬುಜೇಕ್ಷಣ, ಕಮಲದಂತೆ ಕಣ್ಣುಗಳು, 4 ಭುಜಗಳು, ಶಂಖ ಗದಾ ಇತ್ಯಾದಿ ಆಯುಧಗಳನ್ನು ಧಾರಣ ಮಾಡಿದ್ದಾನೆ. ಆ ಭೃಗು ಋಷಿಗಳು ವೈಕುಂಠಕ್ಕೆ ಹೋದಾಗ ಇಲ್ಲೇನು ಒದ್ದಿದ್ದಲ್ಲ ಪರಮಾತ್ಮನಿಗೆ, ಅಲ್ಲಿ ಚಿಹ್ನೆ ಮೂಡಿತ್ತದು, ಶ್ರೀವತ್ಸ ಚಿಹ್ನೆ. ಆ ಚಿಹ್ನೆಯಿಂದಲೂ ಸಹಿತನಾಗಿದ್ದಾನೆ. ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ. ಕೌಸ್ತುಭಮಣಿ, ಆ ಕೌಸ್ತುಭಮಣಿಗೆ ಬ್ರಹ್ಮದೇವರೇ ಅಭಿಮಾನಿ ದೇವತೆಗಳು. ಹಾಗಾಗಿ ಕೌಸ್ತುಭ ಮಣಿಯನ್ನು ಧಾರಣ ಮಾಡಿದ್ದಾನೆ. ಹಾಗಾಗಿ ಇದೆಲ್ಲವೂ ಕೂಡ ಅದ್ಭುತವೇ. ಅದ್ಭುತ ಏನು ಅಂತಂದ್ರೆ ಮನುಷ್ಯನಂತೆ ಮೊದಲಿಗೆ ಮನುಷ್ಯನಂತೆ ಹುಟ್ಟಿಲ್ಲ ಅವನು. ಹುಟ್ಟುವಾಗ್ಲೇನೆ ತಾನು ಪರಮಾತ್ಮ ಸರ್ವೋತ್ತಮ ಅಂತ ಅನ್ನೋದನ್ನ ತೋರಿಸ್ತಾ ಅಲ್ಲಿ ಸಾಂದ್ರ ಪಯೋಧ ಸೌಭಗಂ. ಆ ನೀಲಮೇಘಶ್ಯಾಮ, ಅತಿ ನಿಬಿಡವಾಗಿರತಕ್ಕಂತಹ ಮೋಡ ಯಾವ ರೀತಿಯಾಗಿ ಕಾಂತಿ ಇರುತ್ತೆ ಆ ರೀತಿಯಾಗಿರ್ತಕ್ಕಂತಹ ಕಾಂತಿಯನ್ನ ಹೊತ್ತು ಆ ಪರಮಾತ್ಮ ಅಲ್ಲಿ ಅವತಾರವನ್ನು ಮಾಡ್ತಾ ಇದ್ದಾನೆ. ಮಹಾರ್ಯ ವೈಢೂರ್ಯ ಕಿರೀಟ ಕುಂಡಲ ತ್ವಿಷ, ಅನೇಕ ಬೇರೆ ಬೇರೆ ಆಗಿರ್ತಕ್ಕಂತಹ ಆಭರಣಗಳು ಎಲ್ಲವನ್ನ ಧಾರಣ ಮಾಡಿಕೊಂಡು ಅಲ್ಲಿ ಅವತಾರ ಮಾಡ್ತಾ ಇದೆ. ಸವಿಸ್ಮಯೋತ್ಪನ್ನ ವಿಲೋಚನೋ ಹರಿಂ ಸುತಂ ವಿಲೋಕ್ಯಾನಕದುಂದುಭಿಸ್ತದ ಕೃಷ್ಣಾವತಾರೋತ್ಸವ ಸಂಭ್ರಮೋ ಸ್ಪೃಶನ್ ಮುದಾ ದ್ವಿಜೇಭ್ಯೋ ಯುತಮಪ್ಲುತೋ ಗವಾಂ. ಆಗಿಂದಾಗ ಯಾರಾದ್ರೂ ಪುತ್ರೋತ್ಪತ್ತಿ ಆಯಿತು ಅಂತ ಕೇಳಿತು ಅಂತಂದ್ರೆ ತಕ್ಷಣ ಸ್ನಾನ ಮಾಡಬೇಕು ಅಂತಿದೆ. ತಕ್ಷಣದಲ್ಲೇ ಹೋಗಿ ನದಿ ಇತ್ತು ಅಂತಂದ್ರೆ ಜೋರಾಗಿ ಡೈ ಹೊಡಿಬೇಕಂತೆ, ಜಂಪ್ ಮಾಡ್ಬೇಕಂತೆ. ಮಾಡಿದಾಗ ನೀರೆಲ್ಲ ಮೇಲೆ ಹಾರಬೇಕು. ಅದರಿಂದ ಪಿತೃದೇವತೆಗಳಿಗೆ ಅತೀ ತೃಪ್ತಿ ಆಗುತ್ತೆ ಅಂತಂತಾರೆ. ಹಾಗಾಗಿ ಅಲ್ಲೇ ಏನು ವ್ಯವಸ್ಥೆ ಇತ್ತೋ ಆಪ್ಲುತಃ ಸ್ನಾನವನ್ನ ಮಾಡಿದ್ದಾನೆ. ಆಮೇಲಿಂದ 10,000 ಗೋದಾನವನ್ನ ಮಾಡಿದ ಅಂತ ಅನ್ನುತ್ತೆ. ಅಂದ್ರೆ ಸಂಕಲ್ಪವನ್ನ ಮಾಡಿದ, ಇನ್ ಮುಂದೆ ಹುಟ್ಟಿದ್ದಾನೆ, ಹಾಗಾಗಿ ದಾನವನ್ನ ಮಾಡ್ತೇನೆ ಅಂತ ಹೇಳಿ. ಅಲ್ಲಿ ಪಾಪ ಅವನಿಗೆ ತಿನ್ನಕ್ ಗತಿ ಇಲ್ಲ ಈಗ, ಹಾಗಾಗಿ ಏನ್ ದಾನ ಮಾಡಕ್ಕಾಗುತ್ತೆ. ಹಾಗಾಗಿ
ಹಾಗಾಗಿ ಸಂಕಲ್ಪವನ್ನು ಮಾಡಿದ್ದಾನೆ. ಮುಂದೆ ನಾನು ದಾನವನ್ನು ಮಾಡ್ತೇನೆ ಎಂಬುದಾಗಿ ಸಂಕಲ್ಪವನ್ನು ಮಾಡಿದ್ದಾನೆ. ಅಥೈನಮಸ್ತೋದ ಅವಧಾರ್ಯ ಪೂರುಷಂ, ಗೊತ್ತಾಯ್ತು ಅವನಿಗೆ ಆ ಸಾಕ್ಷಾತ್ ಭಗವಂತನೇ ಇಲ್ಲಿ ಅವತಾರ ಮಾಡಿದ್ದಾನೆ ಅಂತ ಹೇಳಿ ಪೂರ್ಣವಾಗಿ ನಿಶ್ಚಿತವಾಗಿದೆ. ಆಮೇಲಿಂದ ನಮಸ್ಕಾರವನ್ನು ಮಾಡಿದ, ಸಾಷ್ಟಾಂಗ ನಮಸ್ಕಾರವನ್ನು ಆ ಕೂಸಿಗೆ ಮಾಡಿದ್ದಾನೆ. ಮಾಡಿ ಮತ್ತೆ ಗತಭೀಹಿ ಪ್ರಭಾವವಿತ ಈ ಪರಮಾತ್ಮನೇ ಇದ್ದಾನೆ ಅಂತಂದ್ಮೇಲೆ ಅವನ ಪ್ರಭೆ ಕಾಂತಿಯನ್ನು ನೋಡಿ ಪರಮಾತ್ಮ ಅಂತ ಯಾವಾಗ ನಿಶ್ಚಿತ ಆಯಿತೋ ಆವಾಗ ಧೈರ್ಯ ಜೋರಾಗಿ ತಾನು ಅಲ್ಲಿ ಸ್ತೋತ್ರವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಆ ಪರಮಾತ್ಮನ ಕುರಿತು ಸ್ತೋತ್ರವನ್ನು ಮಾಡ್ತಾನೆ. ವಸುದೇವಾಚ ವಿದುಸೋತೆ ಭವಾನ್ ಸಾಕ್ಷಾತ್ ಪುರುಷಃ ಪ್ರಕೃತೆ ಪರಃ. ಆ ಲಕ್ಷ್ಮೀದೇವಿಯ ಪತಿ ನೀನು ಅಂತ ಅನ್ನೋದು ನನಗೆ ಗೊತ್ತಾಗಿದೆ. ಕೇವಲಾನುಭವಾನಂದ ಸ್ವರೂಪ ಸರ್ವಬುದ್ಧಿ ದೃಕ್. ಆ ಪರಮಾತ್ಮ ನೀನು ಆನಂದ ಸ್ವರೂಪನಾಗಿದ್ದಿ, ಸರ್ವಬುದ್ಧಿ ದೃಕ್. ಒಳ್ಳೆ ವಿಶೇಷಣ ಭಾಗವತದಲ್ಲಿ ಅವನು ಹೇಳ್ತಾನೆ, ಸರ್ವಬುದ್ಧಿ ದೃಕ್. ಅಂದ್ರೆ ನಾವು ಆ ಭಗವಂತನನ್ನ ಯಾವಾಗ ಪೂಜೆ ಮಾಡುವಾಗ್ಲೋ ಅಥವಾ ಸಂಧ್ಯಾವನೆ ಮಾಡುವಾಗ್ಲೋ ಅಷ್ಟೇ ಸಂದರ್ಭದಲ್ಲಿ ದೇವರ ಮನೆ ಒಳಗಿದ್ದಾಗ ಅಷ್ಟೇ, ದೇವರ ಪೆಟ್ಟಿಗೆ ಬಿಚ್ಚಿದಾಗ ಅಷ್ಟೇ ನೆನೆಸೋದಲ್ಲ. ಯಾವಾಗಾದ್ರೂ ಬಸ್ಸಲ್ಲಿ ಹೋಗ್ತಾ ಇದ್ದಾಗ, ಕಾರಲ್ಲಿ ಹೋಗ್ತಾ ಇದ್ದಾಗ, ಯಾವಾಗ್ಲಾದ್ರೂ ಹೀಗೆ ಸುಮ್ಮನೆ ವಿಚಾರ ಮಾಡ್ತಾ ಹೋಗೋದು. ಸರ್ವ ಬುದ್ಧಿ ದೃಕ್. ವಿಚಾರ ಮಾಡಿ ಆ ಪರಮಾತ್ಮನ ಎಂತಹ ಆ ಪರಮಾತ್ಮನ ಅಚಿಂತ್ಯದ್ಭುತ ಶಕ್ತಿ. ಧಿಯೋ ಯೋನ ಪ್ರಚೋದಯಾತ್ ಅಂತನ್ನುವಾಗ ಎಲ್ಲರ ಬುದ್ಧಿಯನ್ನ ಪ್ರೇರಿಸುವನು ನೀನು ಅಂತಂತೀವಿ. ಎಲ್ಲರ ಬುದ್ಧಿಯನ್ನ ಪ್ರೇರಿಸ್ತಾನೆ. ಸರ್ವ ಬುದ್ಧಿ ದೃಕ್. ಲಕ್ಷ್ಮೀದೇವಿಯಿಂದ ಹಿಡಿದು ತೃಣ, ಈ ಬರೀ ಇಲ್ಲಿ ನಮ್ಮ ಮನೆ ಅಲ್ಲ, ಈಗ ಇಷ್ಟು ಜನ ಇದ್ದೀವಿ, ವಿಚಾರ ಮಾಡ್ರಿ. ನಿಮ್ಮ ಮನಸ್ಸಲ್ಲಿ ಏನಿದೆ ಪರಮಾತ್ಮನಿಗೆ ಗೊತ್ತು. ಅವ್ರ ಮನಸ್ಸಲ್ಲಿ ಏನಿದೆ, ಯಾರ್ಯಾರು ಏನೇನು ಯೋಚನೆ ಮಾಡ್ತಾ ಇದ್ದಾರೆ, ಆ ಟ್ರಂಪ್ ಏನು ಯೋಚನೆ ಮಾಡ್ತಾ ಇದ್ದಾನೆ, ಅಥವಾ ಮತ್ತೊಬ್ಬರು ಇಲ್ಲಿ ಮೋದಿ ಏನು, ಎಲ್ಲ ಅಂದ್ರೆ ಅನಂತ ಜೀವರಾಶಿಗಳು ಈ ಒಂದು ಕ್ಷಣಕ್ಕೆ ಒಬ್ಬೊಬ್ಬರು ಒಂದೊಂದು ಯೋಚನೆ ಮಾಡ್ತಾ ಇರ್ತಾರೆ. ಆ ಎಲ್ಲವನ್ನೂ ಕೂಡ, ಸರ್ವರ ಬುದ್ಧಿಯನ್ನು ಕೂಡ ಅವ್ರು ಏನೇನು ಆಲೋಚನೆ ಮಾಡ್ತಾನೆ ಅಂತ ಅನ್ನೋದನ್ನ ಗೊತ್ತಿರುವಂತಹ ಮಹಾಮಹಿಮ ನೀನು ಅಂತ ಅನ್ನೋದನ್ನ ಹೇಳ್ತಾರೆ. ಸರ್ವಬುದ್ಧಿದ್ರಕು ಅಂದ್ರೆ ಬರೀ ಈ ಭೂಲೋಕ ಅಲ್ಲ, ಬರೀ ಈ 120 ದೇಶ ಅಥವಾ ಭೂಲೋಕ ಅಲ್ಲ, ಕೆಳಗಿನ ಲೋಕಗಳು, ಮೇಲಿನ ಲೋಕಗಳು, ಮೋಕ್ಷದಲ್ಲಿರ್ತಕ್ಕಂಥ ಜೀವರು. ಅಂದ್ರೆ ಒಂದೇ ಕ್ಷಣದಲ್ಲಿ ಆ ಯಾರ್ಯಾರು ಏನೇನನ್ನ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನ ಸ್ಪಷ್ಟವಾಗಿ ಅಂದ್ರೆ ಪ್ರೇರಣೆ ಮಾಡೋನೇ ಅವನು. ಹಾಗಾಗಿ ಅಷ್ಟೆಲ್ಲವನ್ನು ಕೂಡ ನೀನು ಗೊತ್ತಾಗ್ತಾ ಇರುತ್ತೆ ನಿನಗೆ ಪರಮಾತ್ಮ. ಅಂತಹ ಮಹಾನುಭಾವ ನೀನು. ಹಾಗಾಗಿ ಕಂಸನಿಗೇನು ಏನ್ ಮಾಡ್ತಾನೆ ಮುಂದೆ ಗೊತ್ತಿಲ್ವಾ, ಏನ್ ಮಾಡ್ಬೇಕು ಎಲ್ಲ ಗೊತ್ತಿರ್ತಕ್ಕಂಥವನು ಅಂತ ಅನ್ನೋದನ್ನ ಹೇಳ್ತಾನೆ. ಕೇವಲಾನಂದ ಅನುಭವ ಸ್ವರೂಪನಾದಂತಹ ಸರ್ವ ಬುದ್ಧಿಗಳನ್ನ ಎಲ್ಲರ ಆಲೋಚನೆಯನ್ನ ತಿಳಿದಿರ್ತಕ್ಕಂತಹ ಮಹಾಮಹಿಮ ನೀನು ಅಂತ ಈ ರೀತಿಯಾಗಿ ವಸುದೇವ ಅಲ್ಲಿ ಸ್ತೋತ್ರವನ್ನ ಮಾಡ್ತಾ ಇದ್ದಾನೆ. ಅನೇಕ ಸ್ತೋತ್ರಗಳು, ಒಂದೊಂದು ಸ್ತೋತ್ರ ಹೇಳಿದ್ರೆ ಭಾಗವತ. ಯೋಯಂ ಕಾಲಸ್ತಸ್ಥತೆ ವ್ಯಕ್ತ ಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಯೇನ ವಿಶ್ವಂ ನಿಮೇಷಾದೇರ್ವತ್ಸರಾಂತೋ ಮಹೀಯಾ ಸಂತ್ವೇಷಾನಂ ಕ್ಷೇಮಧಾಮ ಪ್ರಪದ್ಯೆ. ಇನ್ನೇನು ಬಂತು ಯುಗಾದಿ ದಿವಸ ಈ ಶ್ಲೋಕ ಮೊದಲಿಗೆ ಬರುತ್ತಿದ್ದು ಪಂಚಾಂಗದಲ್ಲಿ ಕೊಟ್ಟಿರುವಂಥದ್ದು. ಪ್ರತಿ ಸರ್ತಿ ಇದನ್ನು ಓದ್ತೀವೆಲ್ಲ. ಯೋಯಂ ಕಾಲಸ್ತಸ್ಥತೆ ಇಲ್ಲಿದೆ ಅದು ಶ್ಲೋಕ, ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ. ಯೋಯಂ ಕಾಲಸ್ತಸ್ಥತೆ ವ್ಯಕ್ತ ಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಯೇನ ವಿಶ್ವಂ. ಹಾಗಾಗಿ ಸಣ್ಣ ನಿಮಿಷದಿಂದ ಹಿಡಿದು ಬ್ರಹ್ಮದೇವರ ಪರ್ಯಂತ ದೊಡ್ಡ ಕಾಲದವರೆಗೂ ಪ್ರತಿ ಒಂದು ಕಾಲದ ಕ್ಷಣ, ಲವ, ತ್ರುಟಿ, ನಿಮಿಷ, ದಿವಸ, ವಾರ, ಪಕ್ಷ, ಮಾಸ, ಸಂವತ್ಸರ ಹಾಗೂ ಇದು ಎಲ್ಲದರಲ್ಲೂ ಕೂಡ ಕಾಲದಲ್ಲಿ ಕಾಲಾಂತರ್ಗತನಾಗಿ ನಿಯಾಮಕನಾಗಿ ಇಡೀ ವಿಶ್ವವನ್ನ ನೀನು ಬ್ರಹ್ಮಾದಿ ದೇವತೆಗಳಲ್ಲಿ ಇದ್ದು ಎಲ್ಲ ವ್ಯಾಪಾರಗಳನ್ನ ಮಾಡಿಸ್ತಕ್ಕಂಥವನು. ಹಾಗಾಗಿ ಅಂತಹ ನಿನಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಎಂಬುದಾಗಿ ವಸುದೇವ ಅಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾನೆ. ಜನ್ಮತೆ ಮಯ್ಯಸೌ ಪಾಪೋ ಮಾ ವಿದ್ಯಾನ್ ಮಧುಸೂದನ. ಆಗ ಅವನು ವಸುದೇವ ತಾನು ಸ್ತೋತ್ರವನ್ನು ಮಾಡಿ ಮತ್ತೆ ಸುಮ್ಮನಾದ. ಈಗ ದೇವಕಿ ಪ್ರಾರಂಭವನ್ನ ಮಾಡ್ತಾ ಇದ್ದಾಳೆ. ದೇವಕಿ ಹೇಳ್ತಾಳೆ, ಜನ್ಮತೆ ಮಯ್ಯಸೌ ಪಾಪಃ ಮಾವಿದ್ಯಾನ್ ಮಧುಸೂದನ. ಅತ್ಯಂತ ಪಾಪಿಷ್ಠ ಇವನು ಕಂಸ. ಹಾಗಾಗಿ ನನಗೆ ಬಹಳ ಭಯ ಆಗ್ತಾ ಇದೆ. ಬಹಳ ಬೇಗ ನೀನು ನಿನ್ನ ಮತ್ತೆ ಸಣ್ಣ ಕೂಸಿನ ರೂಪವನ್ನ ತಾಳು, ಅಂದ್ರೆ ಈ ಶಂಖ ಚಕ್ರ ಗದ ಎಲ್ಲ ತೆಗೆದುಬಿಡು ಅಂತ ಇದ್ದಾಳೆ. ಸಮುದ್ವಿಜಯ ಭವದ್ಧೇತೋಹೋ. ನೀನು ಈಗ ಹುಟ್ಟುಬಿಟ್ಟಿದ್ಯಾ, ನಿನ್ನಿಂದ ಆ ಕಂಸ ಯಾವಾಗ ಗೊತ್ತಾಗತ್ತೋ ಏನೋ. ಅಂದ್ರೆ ಆ ಪರಮಾತ್ಮ ಹೇಗೆ ಒಂದು ಕ್ಷಣದಲ್ಲಿ ನೋಡಿ ಭಗವಂತ ಅಂತಾನು ಗೊತ್ತಾಗ್ತಾ ಇದೆ. ಶಂಖ ಚಕ್ರ ಇಟ್ಕೊಂಡಿದ್ದಾನೆ, ಅವನ ಕಾಂತಿ ಅಷ್ಟೆಲ್ಲ ಇದ್ರೂ ಕೂಡ ಕಂಸ ಇವನ್ಗೆ ಏನಾದ್ರು ಮಾಡ್ಬಿಟ್ರೆ ಅಂತ ಭಯ ಅವಳಿಗೆ. ಅಂತಹದ್ದು ಅಂದ್ರೆ ಎಷ್ಟು ಮಾಯ ಮಾಡ್ಬಿಡ್ತಾನೆ. ಸಮುದ್ವಿಜಯ ಭವದ್ಧೇತೋಹೋ. ಹಾಗಾಗಿ ಉಪಸಂಹ
ಉಪಸಂಹಾರ ವಿಶ್ವಾಸವನ್ ಅದೋ ರೂಪಂ ಅಲೌಕಿಕಂ, ಈ ಅಲೌಕಿಕವಾದಂತಹ ರೂಪವನ್ನು ನೀನು ಉಪಸಂಹಾರ ಮಾಡು. ಈ ಶಂಖ ಚಕ್ರ ಗದಾ ಪದ್ಮ ಇದನ್ನೆಲ್ಲ ಇಟ್ಕೊಂಡಿದ್ಯಾ ನೀನು, ಆ ಚತುರ್ಭುಜಗಳು ಅದನ್ನೆಲ್ಲ ತೆಗೆದುಹಾಕ್ಬಿಡು. ಯಾವ ಕ್ಷಣದಲ್ಲಿ ಬರ್ತಾನ ಅವನು ಏನು ಗೊತ್ತಾಗೋದಿಲ್ಲ ಅಂತಂತಾನೆ. ವಿಶ್ವಂ ಯದೇತತ್ ಸ್ವತನೋ ನಿಶಾಂತೆ ಯಥಾವಕಾಶಂ ಪುರುಷ ಪರೋ ಭವಾನ್ ವಿಭಕ್ತಿ ಸೋಯಂ ಮಮ ಗರ್ಭಗೋಭೂತ್ ಅಹೋ ಅಂದ್ರು ಲೋಕಸ್ಯ ವಿಡಂಬನಂ ಮಹತ್. ಅತ್ಯಂತ ಆಶ್ಚರ್ಯ ಆಗ್ತಾ ಇದೆ ಪರಮಾತ್ಮ. ಏನು ಅಂತಂದ್ರೆ ಆ ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡ, ಈ 50 ಕೋಟಿ ಯೋಜನ ವಿಸ್ತಾರವಾಗಿರ್ತಕ್ಕಂಥ ಬ್ರಹ್ಮಾಂಡ ನಿನ್ನ ಉದರದ ಯಾವುದೋ ಒಂದು ಮೂಲೆ ಒಳಗಿರುತ್ತೆ. ಅಂತಹ ಮಹಾಮಹಿಮ ನೀನು. ಅಂದ್ರೆ ಬ್ರಹ್ಮಾಂಡ ಎಂಥದ್ದಿದು, 14 ಲೋಕಾತ್ಮಕವಾದಂತಹದ್ದು. ಆ ಬ್ರಹ್ಮಾಂಡ ನಿನ್ನ ಉದರದ ಯಾವುದೋ ಒಂದು ಮೂಲೆಯಲ್ಲಿ ಆ ಬ್ರಹ್ಮಾಂಡ ಕೂತಿರುತ್ತದು. ಹಾಗಾಗಿ ನೀನು ನನ್ನ ಗರ್ಭದಲ್ಲಿ ಬಂದು ನನಗೆ ಅನುಗ್ರಹವನ್ನು ಮಾಡ್ತಾ ಇದ್ದೀಯ ಅಂತಂದ್ರೆ ಇದು ನಿಜವಾಗ್ಲೂ ಕೂಡ ಆಶ್ಚರ್ಯ ಅಂತಂತಾರೆ. ಆಶ್ಚರ್ಯ ಅಷ್ಟೇ ಅಲ್ಲ, ಈಗಲೂ ನಮಗೆ ಅಚಿಂತ್ಯದ್ಭುತ ಶಕ್ತಿ ಇದನ್ನ ನಂಬಲಿಕ್ಕೆ, ಊಹೆ ಮಾಡಲಿಕ್ಕೆ ನಮಗೆ ಸಾಧ್ಯವಿಲ್ಲ. ನಮ್ಮ ಹೃದಯದೊಳಗಿರುವ ಏನು ಪರಮಾತ್ಮ ಇದ್ದಾನಲ್ಲ, ಅವನೊಳಗೆ ಈ ಬ್ರಹ್ಮಾಂಡವನ್ನು ಇಟ್ಟುಕೊಂಡು ನಮ್ಮೊಳಗಿದ್ದಾನೆ. ನಂಬಕ್ಕಾಗತ್ತಾ ನಮಗಿದ್ನ? ಯಾರಾದ್ರೂ ಇದಾನೆ ಅಂತಂದ್ರೆ ನಂಬಲಿಕ್ಕೆ ಸಾಧ್ಯವಿಲ್ಲ. ಅಚಿಂತ್ಯದ್ಭುತ ಶಕ್ತಿ ಆ ಪರಮಾತ್ಮಂದು. ಹಾಗಾಗಿ ಎಲ್ಲೆಲ್ಲಿ ಪರಮಾತ್ಮ ಇದ್ದಾನೋ ಅಲ್ಲೆಲ್ಲ ತಾನು ಆ ಬ್ರಹ್ಮಾಂಡವನ್ನು ಹೊತ್ತು ನಮ್ಮೊಳಗಿದ್ದಾನೆ. ಈಗ ಅಂತಹ ಅದ್ಭುತವಾಗಿರ್ತಕ್ಕಂತಹ ಪರಮಾತ್ಮನ ಅತ್ಯಂತ ಆಶ್ಚರ್ಯವಾಗಿರ್ತಕ್ಕಂಥದ್ದು ತ್ವಮೇವ ಪೂರ್ವ ಸರ್ಗೇಭೂ. ಅದಕ್ಕೆ ಇದೇನು ನಿನ್ನ ಗರ್ಭದಲ್ಲಿ ಬರ್ತಾ ಇದ್ದೇನೆ ಅಂತಂದ್ರೆ ಅಷ್ಟೇ ನಾನು ಸುಲಭವಾಗಿ ಬಂದೆ ಅಂತ ತಿಳ್ಕೊಳ್ಬೇಡ್ರಿ. ನೀವು ಅಷ್ಟು ಸಾಧನೆಯನ್ನ ಮಾಡಿದ್ದೀರಿ ಅಂತ ಅನ್ನೋದಕ್ಕೋಸ್ಕರವಾಗಿ ನಾನು ಬಂದಿದ್ದೇನೆ ಅಂತ ಅನ್ನೋದನ್ನ ಆ ಹಿಂದಿನ ಜನ್ಮದಲ್ಲಿ ನೀವು ಏನೇನು ಮಾಡಿದ್ರಿ ಅದನ್ನೆಲ್ಲವನ್ನು ಕೂಡ ಇಲ್ಲಿ ನೆನಪಿಸ್ತಾ ಇದ್ದಾನೆ ಪರಮಾತ್ಮ. ಶ್ರೀ ಭಗವಾನುವಾಚ ತ್ವಮೇವ ಪೂರ್ವ ಸರ್ಗೇಭೂ ಪೃಶ್ನಿ ಸ್ವಯಂಭುವೇ ಸತಿ. ಸ್ವಯಂಭುವ ಮನ್ವಂತರದಲ್ಲಿ ನೀನು ಪೃಶ್ನಿ ಎಂಬುದಾಗಿ ಹುಟ್ಟಿದ್ದಿ. ಆಮೇಲಿಂದ ನಿನ್ನ ಗಂಡ ಈ ಯಾವ ವಸುದೇವ ಏನಿದ್ದಾನೆ ಅವನು ಸುತಪ ಎಂಬುದಾಗಿ ಅವನೊಬ್ಬ ಪ್ರಜಾಪತಿ ಆಗಿದ್ದ. ಹಾಗಾಗಿ ಯುವಾಂಬೈ ಬ್ರಹ್ಮಣ ಆದಿಷ್ಟ ಬ್ರಹ್ಮದೇವರು ಆದೇಶವನ್ನು ಮಾಡಿದರು, ಪ್ರಜೆಗಳ ಸಂತತಿ ಆಗಬೇಕು ಅಂತ ಈ ರೀತಿಯಾಗಿ ಆದೇಶವನ್ನು ಮಾಡಿದಾಗ ಸರಿ ಎಲ್ಲ ಇಂದ್ರಿಯಗಳ ಒಂದು ಇದನ್ನ ನಿಗ್ರಹವನ್ನು ಮಾಡಿಕೊಂಡು ನೀವು ವಿಶೇಷವಾಗಿ ತಪಸ್ಸನ್ನು ಮಾಡ್ತಾ ಇದ್ದೀರಿ. ಯಾವ ಬಿಸಿಲು ಮಳೆ ಇತ್ಯಾದಿ ಯಾವುದನ್ನು ಕೂಡ ಲೆಕ್ಕವನ್ನು ಮಾಡ್ದೇನೆ ಕೇವಲ ಒಣಗಿದ ಎಲೆಗಳು ಬಿದ್ದಿರ್ತಕ್ಕಂತಹ ಎಲೆಗಳನ್ನ ತಿಂದ್ಕೊಳ್ತಾ ಮತ್ತೆ ಕೇವಲ ಉಸಿರಾಟವನ್ನು ಮಾಡ್ತಾ ಎಷ್ಟೋ ದಿವಸ ಉಪವಾಸದಿಂದ ಈ ರೀತಿಯಾಗಿ ನೀವು ಅತಿ ವಿಶಿಷ್ಟವಾದ ಭಕ್ತಿಯಿಂದ ಸುಮಾರು 12,000 ವರ್ಷಗಳವರೆಗೆ ದಿವ್ಯ ವರ್ಷಗಳವರೆಗೆ ನೀವು ತಪಸ್ಸನ್ನ ಮಾಡಿದ್ದೀರಿ. ದಿವ್ಯ ವರ್ಷ ಸಹಸ್ರಾಣಿ ದ್ವಾದಶೇಯರು ಮದಾತ್ಮನೋಹೋ. ಆದ್ದರಿಂದ ಇಷ್ಟು ದೊಡ್ಡ ದೀರ್ಘವಾದ ತಪಸ್ಸನ್ನ ಮಾಡಿದ್ದರಿಂದಾಗಿ ನಾವು ನಿನ್ನ ಗರ್ಭದಲ್ಲಿ ಈಗ ನಾನು ಅವತಾರವನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಇಷ್ಟೆಲ್ಲ ಮಾಡಿ ತಪಸ್ಸನ್ನ ಮಾಡಿ ಬಂದಾಗ ನಿಮ್ಗೆ ಏನ್ ಬೇಕು ಅಂತ ಹೇಳಿ ಪರಮಾತ್ಮ ಬಂದಾಗ ವರವನ್ನ ಮೋಕ್ಷ ಕೊಡು ಅಂತ ಕೇಳ್ಬಿಟ್ಟಿದ್ರೆ ಆಗ್ಬಿಟ್ಟಿರೋದಲ್ಲ. ಆದ್ರೆ ಅದನ್ನ ಕೇಳಲೇ ಇಲ್ಲ ಅಂತಂತಾನೆ. ಅದಕ್ಕೆ ಪ್ರಾದುರಾಸಂ ವರಾದ್ ಯುವಯೋಹೋ ಕಾಮದಿತ್ಸಯ ವ್ರಿಯತಾಂಬರ ಇತ್ಯುಕ್ತೆ ಮಾದುಷೋವಾಂ ವೃತ ಸುತಃ. ನಿನ್ನಂತಹ ಮಗ ಬೇಕು ಅಂತ ಕೇಳಿದ್ರಿ. ಮಗ ಆಗ್ಬಿಟ್ರೆ ಏನು, ಭಕ್ತಿ ಬೇಕಲ್ಲ ಒಳಗೆ. ಮಗ ಇದ್ದ ಮಗ 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 ಅಂತ ತಿಳ್ಕೊಂಬಿಟ್ರೆ ಪುರಾಣದಲ್ಲಿ ಹೆಸರು ಬರುತ್ತೆ ಅಷ್ಟೇ. ಓಹೋ ಹಿಂಗೆ ಇವ್ರ ಮಗ ಆಗಿದ್ದ ಅಂತ. ಆದ್ರೆ ಅವ್ರು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಮತ್ತೆ ಭಕ್ತಿ ಬೇಕೇ ಬೇಕು, ಸಾಧನೆ ಬೇಕೇ ಬೇಕು. ಮಗ ಅಂತ ತಿಳ್ಕೊಂಬಿಟ್ರೆ ಏನು ಪ್ರಯೋಜನವಿಲ್ಲ. ಹಾಗಾಗಿ ಪರಮಾತ್ಮನೇ ಹೇಳ್ತಾನೆ ಅವಾಗ ನವೌರಾತೆ ಅಪವರ್ಗಮ್ಮೆ ಮೋಹಿತವು ಮಮ ಮಾಯೆಯ. ನನ್ನ ಮಾಯೆಯಿಂದ ನೀವು ಮೋಕ್ಷ ಬೇಕು ಅಂತ ಕೇಳಲೇ ಇಲ್ಲ, ಕೇವಲ ನನ್ನಂತ ಮಗ ಬೇಕು ಅಂತ ಕೇಳಿದ್ರಿ. ಹಾಗಾಗಿ ಆ ಪರಮಾತ್ಮ ಮೋಹಗೊಳಿಸಿದ್ದು ಕೂಡ ನಿಜಾನೇ. ಯಾಕೆ ಅಂತಂದ್ರೆ ಇಷ್ಟೆಲ್ಲ ಆಗ್ಬೇಕಲ್ಲ, ಕೃಷ್ಣಾವತಾರ ಆಗ್ಬೇಕು, ಈ ದೈತ್ಯರೆಲ್ಲರ ಸಂಹಾರ ಆಗ್ಬೇಕು. ಹಾಗಾಗಿ ಮೋಹವನ್ನು ಕೊಟ್ಟ, ಅವರು ಕೇಳದೆ ಇದ್ದಂತೆ ಅವರಿಗೆ ಪ್ರೇರಣೆಯನ್ನ ಮಾಡಿದ್ದಾನೆ. ಹಾಗಾಗಿ ಗತೇಮಯಿ ಯುವಾಂ ಲಬ್ಧ್ವಾ ವರಂ, ನಾನು ಅಲ್ಲಿಂದ ಹೊರಟೋದೆ. ಹಾಗಾಗಿ ನನ್ನ ಸದೃಶನಾದ ಮಗ ಬೇಕು ಅಂತಂದ್ರೆ ನನ್ನನ್ನು ಬಿಟ್ಟರೆ ಯಾರಿದ್ದಾರೆ ಜಗತ್ತಲ್ಲಿ? ಯಾರೂ ಇಲ್ಲ. ಹಾಗಾಗಿ ನಾನೇ ಮತ್ತೆ ಬರಬೇಕಾಗಿತ್ತು. ಹಾಗಾಗಿ ಮೊದಲನೇ ಜನ್ಮದಲ್ಲಿ, ಆ ಜನ್ಮದಲ್ಲಿ ನಾನು ಕೃಷ್ಣಿಗರ್ಭ ಎಂಬ ಹೆಸರಿನಿಂದ ನಿಮ್ಮ ಮಗನಾಗಿ ಹುಟ್ಟಿದ್ದೆ. ಆಮೇಲಿಂದ ಆನಂತರದಲ್ಲಿ ಅದರ ಮುಂದಿನ ಜನ್ಮದಲ್ಲಿ ನೀವು ಕಶ್ಯಪ ಮತ್ತೆ ಅದಿತಿ ಕಶ್ಯಪರಾದ್ರಿ. ಆಗಂತೂ ಮತ್ತೆ ವಾಮನನಾಗಿ ಆ ಪಯೋವ್ರತವನ್ನು ಮಾಡ್ತಾರೆ. ಮಾಡಿ ಅಲ್ಲಿ ವಾಮನನಾಗಿ ನಾನು ಅವತಾರವನ್ನು ಮಾಡಿದ್ದೇನೆ. ಈಗ ಇದು 3ನೇ ಅವತಾರ. ಅದೇ ವಾಮನ ಈಗ ನಾನು ಕೃಷ್ಣನಾಗಿ ಇಲ್ಲಿ ಅವತಾರವನ್ನ ಮಾಡೋನಿದ್ದೇನೆ. ತೃತೀಯಸ್ಮಿನ್ ಭವೇಹಂ ವೈ ತೇನೈವ ವಪುಷಾನಘೆ ಏತದ್ವಾಂ ದರ್ಶಿತಂ ರೂಪಂ. ಈ ರೀತಿಯಾಗಿ ನಿನಗೆ ನನ್ನ ರೂಪವನ್ನ ದರ್ಶನ ಮಾಡಿದ್ದೇನೆ. ಹಿಂದಿನ ಜನ್ಮದ ಸ್ಮರಣೆ ಆಗಲಿ ಅಂತ ಅನ್ನೋದಕ್ಕೋಸ್ಕರವಾಗಿ ಇಷ್ಟೆಲ್ಲ ನಾನು ನನ್ನ ದರ್ಶನವನ್ನ ನಾನು ಮಾಡಿಸಿದ್ದೇನೆ. ಯುವಾಂ ಮಾಂ ಪುತ್ರಭಾವೇನ, ಈ ಜನ್ಮದಲ್ಲಾದ್ರೂ ಮಗ ಅಂತ ತಿಳಿಯಿರಿ, ಬೇಡ ಅಂತಲ್ಲ. ಆದರೆ ಬ್ರಹ್ಮಭಾವೇನ
ಮೇಲಿಂದ ಮೇಲೆ ನಾನು ಬ್ರಹ್ಮ, ಇವನು ಸರ್ವೋತ್ತಮ ಅಂತ ಹೇಳಿ ಅತೀ ವಿಶಿಷ್ಟವಾದ ಭಕ್ತಿಯನ್ನ ಮಾಡಿ ಮುಂದೆ ಉತ್ತಮವಾಗಿರ್ತಕ್ಕಂಥ ಗತಿಯನ್ನ ನೀವು ಹೊಂದ್ರಿ ಅಂತ ಹೇಳಿ, ಚಿಂತೆಯಾನು ಬ್ರಹ್ಮ ಬ್ರಹ್ಮ ಪರಮಾತ್ಮ ಅಂತ ಹೇಳಿ ವಿಶೇಷವಾಗಿ ಉಪಾಸನೆ ಮಾಡಿ ನೀವು ಉತ್ತಮವಾದಂತಹ ಗತಿಯನ್ನ ಮುಂದೆ ಹೊಂದಿರಿ ಅಂತ ಈ ರೀತಿಯಾಗಿ ಪರಮಾತ್ಮ ಇತ್ಯುತ್ವ ಈ ರೀತಿಯಾಗಿ ಹೇಳಿ ಪರಮಾತ್ಮ ಏನು ಮಾತಾಡದೆ ಮತ್ತೆ ಬಭುವ ಪ್ರಾಕೃತ ಶಿಶು, ಮತ್ತೆ ತನ್ನ ಆ ರೂಪವನ್ನ ಉಪಸಂಹಾರ ಮಾಡಿಕೊಂಡು ಸಣ್ಣ ಕೂಸಿನಂತೆ ಆಗಿದ್ದಾನೆ. ಆಮೇಲಿಂದ ಈ ಕಡೆಗೆ ತತಶ್ಚ ಶೌರ್ಯರ ಭಗವತ್ ಪ್ರಚೋದಿತ, ಆ ಪರಮಾತ್ಮನ ಆಜ್ಞೆಯಂತೆ ಈಗ ಆ ದುರ್ಗಾದೇವಿಯ ಕಾರ್ಯ ಪ್ರಾರಂಭವಾಗ್ತಾ ಇದೆ. ಅವಳು ಏನ್ ಮಾಡಿದ್ಲು, ಯೋಗಮಾಯ ಇದಕ್ಕೆ ಬಂದ್ಲು, ಅಲ್ಲಿ ಯಶೋದೆಯ ಅಲ್ಲಿ ಅವಳು ಹುಟ್ಟುವಳಿದ್ದಾಳೆ. ಇದೇ ಸಂದರ್ಭದಲ್ಲಿ ಅಲ್ಲಿ ಯಶೋದೆಯ ತಾನು ಗರ್ಭವತಿಯಾಗಿದ್ಲು, ಆ ದುರ್ಗೆಯನ್ನ ಅವಳು ಅಲ್ಲಿ ಪ್ರಸವಿಸಿದ್ದಾಳೆ. ಅಲ್ಲಿಂದ ಅವಳಿಗೆ ಎಚ್ಚರನೇ ಇಲ್ಲ, ಹೆಣ್ಣು ಕೂಸಾಗಿದೆಯೋ ಗಂಡು ಕೂಸಾಗಿದೆಯೋ ಏನೂ ಗೊತ್ತಿಲ್ಲ. ಅವಳು ಹಾಗೆ ಅಲ್ಲಿ ಆ ಹೆಣ್ಣು ಕೂಸು ಹಾಗೆ ಇದೆ. ಈ ಕಡೆಗೆ ಮತ್ತೆ ಆ ವಸುದೇವ ತಾ ಕೃಷ್ಣಮಾಹೇ ವಸುದೇವ ಆಗತೆ ಸ್ವಯಂ ವಿಶೀರ್ಯಂತ ಕೃಷ್ಣ ಹೇಳಿದ ಪ್ರಕಾರವಾಗಿ ಅಲ್ಲಿಂದ ಹೋಗಿ ಆ ಕೂಸನ್ನ ತೆಗೆದುಕೊಂಡು ಅಲ್ಲಿ ನಂದಗೋಪನ ಆ ಯಶೋದೆಯ ಹತ್ತಿರದಲ್ಲಿ ಹೋಗಿ ಇಡಬೇಕಾಗಿದೆ. ಹಾಗಾಗಿ ಎಲ್ಲ ಬಂಧನಗಳೆಲ್ಲವೂ ಕೂಡ ಕಳಚಿ ಬಿದ್ದಿದೆ. ಅವನು ಪೂರ್ಣ ಎಲ್ಲ ಒಡೆದು ಬೀಗ ಎಲ್ಲ ಅವರೆಲ್ಲರೂ ಕೂಡ ದುರ್ಗಾದೇವಿ ಪೂರ್ಣವಾದ ನಿದ್ದೆ. ಒಂದು ಎಷ್ಟೇ ಶಬ್ದ ಆಗ್ಲಿ ಇದೆಲ್ಲ ಯಾವುದು ನೋಡ್ರಿ, ಪೂರ್ಣ ಅವ್ರು ಕಾವಲು ಕಾಯಕ್ಕೆ ನಿಂತಿದ್ದವರು ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ ಆ ಸಂದರ್ಭದಲ್ಲಿ ಪೂರ್ಣ ಗಾಢವಾದಂತಹ ನಿದ್ರೆಯಲ್ಲಿ ತೊಡಗಿಬಿಟ್ಟಿದ್ದಾರೆ. ಹಾಗಾಗಿ ಅತ್ಯಂತ ಸುಲಭವಾಗಿ ಆ ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ಬಂದಿದ್ದಾನೆ. ಆಗಂತೂ ಭಾದ್ರಪದ ಮಾಸ, ಹಾಗಾಗಿ ವಿಶೇಷವಾಗಿ ಅಂದ್ರೆ ನದಿಗಳೆಲ್ಲ ಉಕ್ಕಿ ಹರಿತಾ ಇದೆ. ಯಮುನಾ ನದಿ ಹರಿತಾ ಇದೆ ಅತ್ಯಂತ ವೇಗವಾಗಿ. ಅದು ಕೂಡ ಮಾರ್ಗವನ್ನ ಕೊಟ್ಟಿದೆ. ಶೇಷದೇವರು ಬಂದಿದ್ದಾರೆ, ಸಣ್ಣದಾಗಿ ತುಂತುರು ಹನಿ ಬೀಳ್ತಾ ಇದೆ. ಶೇಷದೇವರು ಬಂದು ಆ ಛತ್ರಿಯ ಆಕಾರದಲ್ಲಿ ಆ ಪರಮಾತ್ಮನ ಸೇವೆಯನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಯಶೋಧ ನಂದಪತ್ನಿ ಚ ಜಾತಂ ಪರಮಬುದ್ಧತ ನತಲ್ಲಿಂಗಮ್ಮ ಪರಿಶ್ರಾಂತ ನಿದ್ರೆಯ ಅಪಗತ ಸ್ಮೃತಿ. ಅವಳಿಗೂ ಕೂಡ ಅಲ್ಲಿ ಯಶೋಧೆಗೆ ಏನು ಗೊತ್ತಾಗಿಲ್ಲ. ಆ ದುರ್ಗಾದೇವಿ ವಸುದೇವ ಆ ಕೂಸನ್ನ ಇಟ್ಟಿದ್ದಾನೆ. ಕೃಷ್ಣನನ್ನ ಇಟ್ಟು ಆ ದುರ್ಗೆಯನ್ನ ಕರೆದುಕೊಂಡು ಮತ್ತೆ ಯಥಾ ಪ್ರಕಾರವಾಗಿ ಈ ಜೈಲಿಗೆ ಮತ್ತೆ ಕಾರಾಗೃಹಕ್ಕೆ ಬಂದಿದ್ದಾನೆ. ಬಹಿರಂತ ಪುರದ್ವಾರ ಸರ್ವಾಹ, ಮತ್ತೆ ಅದೇ ಯಥಾಸ್ಥಿತವಾಗಿ ಅದೇ ರೀತಿಯಾಗಿ ಅಲ್ಲಿ ಯಮುನಾ ನದಿ ಬರುವಾಗಲೂ ದಾರಿ ಕೊಟ್ಟಿದ್ದಾಳೆ. ಆಮೇಲಿಂದ ಮತ್ತೆ ಯಥಾ ಪ್ರಕಾರ ಹಾಗೆ ಆಯಿತು. ಆಮೇಲಿಂದ ಜೋರಾಗಿ ದುರ್ಗಾದೇವಿ ಅಳ್ಳಿಕ್ಕೆ ಶುರು ಮಾಡಿದ್ದಾಳೆ. ಆಗ ಎಚ್ಚರ ಆಯ್ತು ಅವರಿಗೆ. ಅಲ್ಲಿವರೆಗೂ ಯಾರಿಗೂ ಎಚ್ಚರವೇ ಆಗಿಲ್ಲ. ಏನೋ ಶಬ್ದ ಕೇಳಿಸ್ತಾ ಇದೆ ಅಂತ ಹೇಳಿ ಎದ್ರು. ಪಾಪ ಎದ್ದು ತಕ್ಷಣದಲ್ಲೇ ಹೋಗಿ ಆ ಕಂಸನಿಗೆ ಹೇಳಿದ್ದಾರೆ, ಡಬಡಬಾನ್ ಬಾಗಿಲು ಬಡಿದ್ರು, ಏಳು, ಆ ಮಗು ಧ್ವನಿ ಕೇಳಿಸ್ತಾ ಇದೆ, ಯಾವ ಮಗು ನಿನ್ನ ಕೊಲ್ಲತ್ತೆ ವಿಷ್ಣು ಅಂತ ತಿಳ್ಕೊಂಡಿದ್ಯೋ ಆ ಮಗು ಹುಟ್ಟಿದೆ ಈಗ, ಏಳು ಬಾ ಬಾ ಅಂತ ಹೇಳಿ ಎಬ್ಬಿಸ್ತಾ ಇದ್ದಾರೆ. ಜೋರಾಗಿ ಬಂದ, ಏನ್ ತಲೆ ಕೂದಲು ಬಿಟ್ಕೊಂಡಿದ್ದ, ಓಡೋಡಿ ಬಂದು ನೋಡ್ತಾ ಇದ್ದಾನೆ. ನೋಡಿದ್ರೆ ಇದೇನಿದೆ ಹೆಣ್ಣು ಮಗು ಇದೆಯಲ್ಲ ಅಂತಂದ. ಆದ್ರೂ ಕೂಡ ಏನ್ ವಿಚಾರ ಮಾಡಲೇ ಇಲ್ಲ, ಕೊಲ್ಲಬೇಕು ಅಂತ ಹೇಳಿ ಹೊರಡ್ತಾ ಇದ್ದಾನೆ. ಆಶ್ಚರ್ಯ ಆಯ್ತು ಅವನಿಗೆ. ಆಗ ಅವಳು ಪ್ರಾರ್ಥನೆಯನ್ನು ಮಾಡ್ತಾಳೆ, ದೇವಕಿ ನೋಡು 6 ಜನ ಗಂಡು ಮಕ್ಕಳನ್ನಂತೂ ಕೊಂದಾಕಿದ್ದೀಗ, ಇವಳೊಬ್ಳು ಹೆಣ್ಣು ಮಗಳಿದ್ದಾಳೆ, ಇವಳನ್ನ ಇಟ್ಕೊಂಡಾದ್ರೂ ಸುಖವಾಗಿ ಏನೋ ಇರ್ತೀನಿ ನಾನು, ಇವಳು ನಿನ್ನ ಸೊಸೆ ಆಗ್ಬೇಕು ಕಣೋ, ಹಾಗಾಗಿ ಸರ್ವಥಾ ಹೆಣ್ಣು ಮಗಳು ಇವಳನ್ನ ಸಂಹಾರ ಮಾಡಬೇಡ ಅಂತ ಹೇಳಿ ಅತ್ಯಂತ ದೀನವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಇನ್ನು ಮುಂದೆ ನನಗೆ ಮಕ್ಕಳಾಗುತ್ತೋ ಇಲ್ವೋ ಗೊತ್ತಿಲ್ಲ ನಂಗೆ, ಹಾಗಾಗಿ ಇದೇ ಕೊನೆಯ ಮಗು ಇರ್ಬೋದು, ಹಾಗಾಗಿ ಸರ್ವಥಾ ಈ ಕೊಲ್ಲಬೇಡ ಅಂತ ಎಷ್ಟು ಹೇಳಿದ್ರು ಕೂಡ ಅದನ್ನ ಅವನು ಕೇಳ್ತಾ ಇಲ್ಲ. ಅವನು ತಾಮ್ ಗ್ರಹಿತ್ವ ಚರಣೆಯೋ ಅವ್ರ ಮಗುವನ್ನ ಹೀಗೆ ಎತ್ಕೋಬೇಕು, ಅತ್ಯಂತ ದುಷ್ಟ. ಹಾಗಾಗಿ ಆ 2 ಕಾಲನ್ನ ಹೀಗೆ ಹಿಡಿದು ಬಂಡೆ ಮೇಲೆ ಹೊಡಿಬೇಕು ಅಂತ ಹೇಳಿ ಜೋರಾಗಿ ಎತ್ತಿದ್ದಾನೆ. ಆಗ ದಿವ್ಯಸ್ರಗಂಬರಲೋ ಪರರತ್ನ ಭಾರ ಭೂಷಿತ, ಆಗ ಅತ್ಯಂತ ದಿವ್ಯವಾಗಿರತಕ್ಕಂತಹ ಹಾರ, ಸ್ರಕ್ ಅಂದ್ರೆ ಹಾರವನ್ನ ಧಾರಣ ಮಾಡಿದ್ದಾಳೆ. ಹಾಗೂ ರತ್ನಾಭರಣಗಳಿಂದ ಭೂಷಿತಳಾಗಿದ್ದಾಳೆ. 8 ಭುಜಗಳು, ಬೇರೆ ಬೇರೆ ಆಯುಧಗಳು, ಧನುಷ್ಯ, ಶೂಲ ಇತ್ಯಾದಿ ಅನೇಕ ಆಯುಧಗಳಿಂದ ಕೂಡಿರ್ತಕ್ಕಂಥವಳು ಮೇಲೆ ಹೋಗಿ ಆಕಾಶದಲ್ಲಿ ಅಲ್ಲಿ ಎಲ್ಲರಿಗೂ ಕೂಡ ಕಾಣಿಸ್ತಾ ಇದ್ದಾಳೆ. ಅವಳು ಹೇಳ್ತಾಳೆ, ಕಿಮ್ಮಯ ಹತಯ ಮಂದ ಜಾತಃ ಖಲು ತವಾಂತಕಃ, ನನ್ನ ಕೊಂದು ಏನ್ ಮಾಡ್ತೀನಿ ನೀನು, ನನ್ ಕೊಂದ್ರೆ ಏನೂ ಆಗೋದಿಲ್ಲ, ನಿನ್ನ ಮೃತ್ಯು ಇಲ್ಲೇ ಹತ್ತಿರದಲ್ಲೇ ಎಲ್ಲೋ ಬೆಳೀತಾ ಇದ್ದಾನೆ, ಹಾಗಾಗಿ ಕೊಲ್ಲಬೇಡ ನನ್ನನ್ನ, ಈ ರೀತಿಯಾಗಿ ಯಾವ ಹಿಂಸಾ ಕಾರ್ಯವನ್ನ ಮಾಡುವಂತ ಇಲ್ಲ ಅಂತ ಈ ರೀತಿಯಾಗಿ ಅವಳು ಹೇಳಿ ಅಲ್ಲಿಂದ ಅವಳು ಅಂತರ್ಧಾನಳಾಗಿದ್ದಾಳೆ. ಈ ರೀತಿಯಾಗಿ ಕೇಳಿದಾಗ ಅವನಿಗೆ ಅತ್ಯಂತ ಆಶ್ಚರ್ಯ ಆಯಿತು ಕಂಸನಿಗೆ, ಇದೇನಿದು, ಹಾಗಾದ್ರೆ ಆಕಾಶವಾಣಿ ಆಗಿತ್ತು, ಈಗ ದೇವತೆಗಳು ಕೂಡ ಸುಳ್ಳು ಹೇಳ್ತಾರೆ ಹಾಗಾದ್ರೆ ಅಂತ ಆಯ್ತು ಅಲ್ಲಿಗೆ ಅಂತ ಅನ್ಕೊಂಡ. ಪೂರ್ಣ ಸುಳ್ಳೇ ಇದೆ, 8ನೇ ಗರ್ಭನೂ ಇಲ್ಲ, ಯಾರು ಕೊಲ್ಲೋದಿಲ್ಲ, ಏನಿಲ್ಲ ಅಂತ ತಿಳ್ಕೊಂಡ. ದೇವಕಿಂ ವಸುದೇವಂಚ ವಿಮುಷ್ಯ
ಅವ್ರಿಗೆ ಹೇಳ್ದ, ಹಾಗಾದ್ರೆ ತಪ್ಪಾಯ್ತು ಅಂತಂದ. ಆಮೇಲಿಂದ ದೈವ ಪ್ರಮೃತಂ ವ್ಯಕ್ತಿ, ಆ ದೇವತೆಗಳು ಕೂಡ ಸುಳ್ಳು ಹೇಳ್ತಾರೆ. ಮತ್ಯ ನಾನು ಏನೋ ಮನುಷ್ಯರಷ್ಟೇ ಸುಳ್ಳು ಹೇಳ್ತಾರೆ ಅಂತ ತಿಳ್ಕೊಂಡಿದ್ದೆ, ಈ ದೇವತೆಗಳು ಕೂಡ ಸುಳ್ಳು ಹೇಳ್ತಾರಲ್ಲಪ್ಪ ಅಂತ ತಿಳ್ಕೊಂಡ. ಆಮೇಲಿಂದ ಸರ್ವತಾ ನೀವು ದುಃಖ ಪಡಬೇಡ್ರಿ ಆಯ್ತಾ, ನಾನು ಬಹಳ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಅವಾಗ ಹೇಳ್ತಾ ಇದ್ದಾನೆ. ಸ್ವಕೃತ ಈ ಏನು 6 ಕೂಸುಗಳು ಸತ್ತೋಯ್ತಲ್ಲ, ಅದೆಲ್ಲವೂ ಕೂಡ ಅವ್ರು ಏನೋ ಪಾಪ ಮಾಡಿದ್ರು ಅನ್ಸುತ್ತೆ ಪಾಪ ಹಿಂದಿನ ಜನ್ಮದಲ್ಲಿ. ಹಾಗಾಗಿ ಅವರ ಕರ್ಮವನ್ನ ಪರಮಾತ್ಮನ ಇಚ್ಛೆಯಂತೆ ಅವರೆಲ್ಲರೂ ಕೂಡ ಸತ್ತೋಗಿದ್ದಾರೆ. ಇದರಲ್ಲಂದು ಏನು ತಪ್ಪಿಲ್ಲ ಅಂತಂದ. ಏನು ಒಳ್ಳೆ ಬುದ್ಧಿ ಅವನಿಗೆ. ಜಂತವನ ಸದೈಕತ್ರ ದೈವಾಧೀನ, ಹಾಗಾಗಿ ದೈವಾಧೀನ, ಇದು ನಮ್ದೇನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅನೇಕ ಉಪದೇಶದ ಮಾತುಗಳನ್ನ ಈ ಸಂದರ್ಭದಲ್ಲಿ ದೊಡ್ಡ ಉಪದೇಶವನ್ನ ಮಾಡ್ತಾನೆ. ಕ್ಷಮಧಮ್ಮ ದೌರಾತ್ಯಂ, ನಾನು ಇಲ್ಲಿವರೆಗೂ ಏನೇನು ಸಂಹಾರವನ್ನು ಮಾಡಿದೆ ಅದೆಲ್ಲವನ್ನು ಕೂಡ ನೀವು ಕ್ಷಮಿಸಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಅಶ್ರುಮುಖ, ಅವ್ರ ಕಾಲಿಗೆ ಬಿದ್ದ. ಆ ದೇವಕಿ ತಂಗಿಯಾಗಿದ್ರು ಕೂಡ ಒಂದು ಅರ್ಥದಲ್ಲಿ ಸೋದರತ್ತೆನೂ ಆಗಿದ್ದವಳು. ಹಾಗಾಗಿ ಅವಳಿಗೆ ನಮಸ್ಕಾರವನ್ನು ಮಾಡಿ ಇಬ್ಬರಿಗೂ ಕೂಡ ಕ್ಷಮ ಮಾಡ್ರಿ ಅಂತ ಹೇಳಿ ಕೇಳ್ಕೊಂಡಿದ್ದಾನೆ. ಮೋಚಯ ಮಾಸ ಅವರನ್ನ ಆ ಜೈಲಿನಿಂದ ಬಿಡಿಸೇ ಬಿಟ್ಟ. ಹೋಗ್ರಿ ನೀವು ಆರಾಮಾಗಿರ್ರಿ ಅಂತ ಹೇಳಿ ಕಳಿಸಿಬಿಟ್ಟಿದ್ದಾನೆ. ಆಮೇಲಿಂದ ಭ್ರಾತರ್ ವಚನಮಾಶ್ರತ್ಯ ಕ್ಷಾಂತಾಹ, ಅವಳು ಕೂಡ ಆಯ್ತು ಅಂತ ಹೇಳಿ ಕೋಪವನ್ನ ಮಾಡ್ಕೊಳ್ದೇನೆ ಹಾಗೆ ಆಗ್ಲಿ ಅಂತ ಹೇಳಿ ಅವಳು ಕೂಡ ಮನಸ್ಸನ್ನ ಶಾಂತಗೊಳಿಸಿಕೊಂಡಿದ್ದಾಳೆ. ಆಮೇಲೆ ಕಂಸ ಏವಂ ಪ್ರಸನ್ನಾಭ್ಯಾಂ ವಿಶ್ರಬ್ಧ ಪ್ರತಿಭಾಷಿತಃ ದೇವಕಿ ವಸುದೇವಾಭ್ಯಾಂ ಅನುಜ್ಞಾತೋ ಅವಿಷದ್ಗೃಹಂ, ತನ್ನ ಮನೆಗೆ ತಾನು ಕಂಸ ಅರಮನೆಗೆ ಹೋಗಿದ್ದಾನೆ. ತಸ್ಯಾಂ ರಾತ್ರ್ಯಾಂ, ಯಾವಾಗ ರಾತ್ರಿ ಕಳಿತು, ರಾತ್ರಿ ಇಷ್ಟೆಲ್ಲ ನಮಸ್ಕಾರ ಮಾಡಿದ್ದ, ಒಳ್ಳೆ ಬುದ್ಧಿ ಬಂದಿತ್ತು, ಎಲ್ಲ ಬಿಟ್ಟಿದ್ದ. ಅಷ್ಟೆಲ್ಲ ಆದ್ಮೇಲೆ ಆ ರಾತ್ರಿ ಕಳಿತು. ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಅವನ್ ತನ್ನ ಬುದ್ಧಿಯನ್ನು ತಾನು ತೋರಿಸ್ತಾ ಇದ್ದಾನೆ. ಎಲ್ಲ ಮೀಟಿಂಗ್ ಮಾಡ್ದ, ಎಲ್ಲ ಬನ್ರಿ, ಹಸುರನ್ನೆಲ್ಲ ಕರೆದ, ಬನ್ನಿ ಬನ್ನಿ ಅಂತ ಹೇಳಿ ದೈತ್ಯರನ್ನ ಕಳೆದ. ನೋಡಪ್ಪ ಈ ರೀತಿ ಆಗಿದೆ. ಈಗ ಕೊನೆಗೆ ಆ ಯೋಗಮಾಯ ಏನು ಹೇಳಿದ್ಲು, ಎಲ್ಲೋ ಒಬ್ಬ ನಿಮ್ಮ ಶತ್ರು ಮತ್ತೆ ಇಲ್ಲೆಲ್ಲೋ ಬೆಳೀತಾ ಇದ್ದಾನೆ ಅಂತ ಹೇಳಿದ್ದಾಳೆ. ಹಾಗಾದ್ರೆ ಇನ್ನು ನಾವು ಸರ್ವಥಾ ಇದು ಅಲಕ್ಷ್ಯ ಮಾಡುವಂತೆಲ್ಲ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ನೀವು ಏನ್ ಮಾಡ್ರಿ ಅಂತಂದ್ರೆ, ಎಲ್ಲ ಯಾರ್ಯಾರು ಮಕ್ಕಳಿದ್ದಾರೆ ಎಲ್ಲರನ್ನು ಕೂಡ ಸಂಹಾರ ಮಾಡ್ತಾ ಹೋಗ್ಬೇಕಿನ ಮೇಲೆ. ಅನಿರ್ದಶಾತ್ ನಿರ್ದಶಾಂಶ, ಯಾರಿಗಿನ್ನೂ ಹಲ್ಲೇ ಬಂದಿರೋದಿಲ್ಲ ಅಥವಾ ಆಗ್ತಾನೆ ಹಲ್ಲು ಬಂದಿರುತ್ತೆ, ಇಂಥ ಯಾವ್ಯಾವ ಮಕ್ಕಳಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ, ಎಂತಹ ಪಾಪಿಷ್ಟ ಕೆಲಸವನ್ನು ಮಾಡ್ತಾರೆ ನೋಡ್ರಿ. ಹಾಗಾಗಿ ಅವ್ರಿಗೆ ಹೆಂಗೆ ಮನಸ್ಸು ಬರುತ್ತೋ ಹಾಗಾಗಿ ಆ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ನೀವು ಸಂಹಾರ ಮಾಡ್ತಾ ಹೋಗ್ಬೇಕು ಅಂತ ಈ ರೀತಿಯಾಗಿ ಆದೇಶವನ್ನ ಮಾಡ್ತಾ ಇದ್ದಾನೆ. ಅವ್ರಿಗಂತೂ ಇಂಥ ಕೆಲಸ ಮಾಡೋದ್ರಲ್ಲೇ ಅತೀ ಆಸಕ್ತಿ ಇರುವಂತಹವರು. ಹಾಗಾಗಿ ಅವಶ್ಯವಾಗಿ ಹಾಗೆ ಆಗಲಿ ಅಂತ ಹೇಳಿ ಅವರೆಲ್ಲ ವಿಚಾರವನ್ನ ಮಾಡ್ತಾ ಇದ್ದಾರೆ. ಪ್ರಿಯ ವಿಪ್ರಾಹ ಗಾವಾಶ್ಚ ವೇದಾಶ್ಚ ತಪಃ ಸತ್ಯಂ ದಮಶಮಃ ಶ್ರದ್ಧಾ ದಯಾ ತಿತಿಕ್ಷಾ ಚ ಕರ್ತವಶ್ಚ ಹರೇಸ್ತನು. ಏನ್ ಮಾಡ್ಬೇಕು ಮೊದಲಿಗೆ ಅಂತಂದ್ರೆ, ಆ ಪರಮಾತ್ಮನನ್ನಂತೂ ಸಂಹಾರ ಮಾಡೋದು ಕಷ್ಟ. ಯಾಕೆ ಅಂತಂದ್ರೆ ಎಲ್ಲರ ಹೃದಯದೊಳಗೆ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ ಅವನು. ಹಾಗಾಗಿ ಅವನ್ನೆಲ್ಲಿ ಹೊಡಿಯಕ್ಕೆ ಅಂತ ಸಿಗೋದೇ ಇಲ್ಲ ಅವನು ಹೊಡಿಯಕ್ಕೆ. ಹಾಗಾದ್ರೆ ಅವನಿಗೆ ಹೊಡಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಉಪಾಯ ನೋಡ್ರಿ ಇವ್ರದ್ದು ಹೇಗಿದೆ. ಬ್ರಾಹ್ಮಣರನ್ನು ಹೊಡಿಬೇಕು, ಹಸುಗಳನ್ನು ಸಂಹಾರ ಮಾಡಬೇಕು, ಹಾಗೂ ಎಲ್ಲೆಲ್ಲಿ ವೇದ ಪಠನ ಆಗ್ತಾ ಇರುತ್ತೆ ಅವ್ರನ್ನೆಲ್ಲರನ್ನು ಕೊಡ್ಬೇಕು. ಸತ್ಯವಂತರು ಯಾರು ಅವ್ರನ್ನ ಕೊಂದು ಹಾಕ್ಬೇಕು. ಯಾಕೆ ಅಂತಂದ್ರೆ ಎಲ್ಲ ಆಹುತಿ ಹಾಕಿದಾಗ್ಲೇ ಅದರಿಂದಲೇನೆ ಅವನಿಗೆ ಶಕ್ತಿ ಬರೋದು ದೇವರಿಗೆ. ಇಲ್ಲದಿದ್ರೆ ಎಲ್ಲಿ ಶಕ್ತಿ ಬರಬೇಕು? ದೇವತೆಗಳಾಗ್ಲಿ ದೇವರಾಗ್ಲಿ ಅವ್ನಿಗೆ ಆಹುತಿ, ನಾವು ನೈವೇದ್ಯ ಕೊಟ್ರೆ ತಾನೆ ಅವ್ನಿಗೆ ಹೊಟ್ಟೆ ತುಂಬೋದು. ಹಾಗಾಗಿ ಇವರೆಲ್ಲರೂ ಕೂಡ ಏನು ಅಂತಂದ್ರೆ ಇವ ದೇಹ ಅಂತಂದ್ರೆ ಪರಮಾತ್ಮ ದೇಹ ಅಂತಂದ್ರೆ ಈ ಬ್ರಾಹ್ಮಣರೇ. ಇವ್ರನ್ನ ಹೊಡೆದು ಬಿಟ್ರೆ ಅವ್ರು ಹೋಮ ಮಾಡಲ್ಲ, ನೈವೇದ್ಯ ಮಾಡಲ್ಲ, ಪೂಜೆ ಮಾಡಲ್ಲ, ಸ್ವರ್ಗ ಹೋಗ್ತಾನ. ಹಾಗಾಗಿ ಅಂತ ಹೇಳಿ ವಿಚಾರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ಫಸ್ಟ್ ಹೊಡೀರಿ ನೀವು. ಎಲ್ಲೆಲ್ಲಿ ಶ್ರದ್ಧೆ ಇರುತ್ತೆ, ದಯ ಇರುತ್ತೆ, ಒಳ್ಳೆ ಸ್ವಭಾವ ಇರುತ್ತೆ ಅಂತವ್ರನ್ನೆಲ್ಲ ಹೊಡೆದಾಕ್ಬಿಟ್ರಿ ನೀವು. ಆಗ ಸ್ವಯಂ ತಾನು ಪರಮಾತ್ಮ ಅವನಂತೂ ಸಿಗೋದಿಲ್ಲ. ಹಾಗಾಗಿ ಅವನು ಸಣ್ಣಗಾಗ್ತಾನೆ ಅಂತ ಹೇಳಿ ಏವಂ ದುರ್ಮಂತ್ರಿ ಇವರೆಲ್ಲ ಹೇಳಿದ್ರು. ಹೌದು ಅಂತಂದ್ರು ಅವರೆಲ್ಲರೂ ಕೂಡ. ಸಂಬಂಧ ದುರ್ಮತಿ ಬ್ರಹ್ಮಹಿಂಸಾಂ ಹಿತಂ ಮೇನೆ, ಆ ಬ್ರಾಹ್ಮಣರ ಹಿಂಸೆ ಅಂತ ಅನ್ನೋದು ಅತ್ಯಂತ ಒಳ್ಳೆಯದು ಅಂತ ಹೇಳಿ ಅವರೆಲ್ಲರೂ ಮತ್ತೆ ವಿಚಾರವನ್ನ ಮಾಡಿದ್ದಾರೆ. ಅವರಂತೂ ಬೇರೆ ಬೇರೆ ರೂಪಗಳನ್ನ ಧಾರಣ ಮಾಡ್ತಕ್ಕಂತಹ ಶಕ್ತಿ ಉಳ್ಳವರು. ಹಾಗಾಗಿ ಕೊನೆಗೆ ಒಂದು ಹೇಳ್ತಾರೆ ಇಲ್ಲಿ, ಆಯುಶ್ರಿಯಂ ಯಶೋಧರ್ಮಂ ಲೋಕಾನ್ ಆಶಿಷಯೇವಚ ಹಂತಿ ಶ್ರೇಯಾಂಸಿ ಸರ್ವಾಣಿ ಪುಂಸೋ ಮಹದ್ ಅತಿಕ್ರಮ. ಇವರೆಲ್ಲ ಅಷ್ಟೆಲ್ಲ ಆಗ್ಲಿ ಅಂತಂದ್ರು. ಆದ್ರೆ ಯಾರಾದ್ರೂ ಸಜ್ಜನರ ಬ್ರಾಹ್ಮಣರ ಜ್ಞಾನಿಗಳನ್ನ ಅತಿಕ್ರಮ ಮಾಡೋದು, ಅವರಿಗೆ ಹಿಂಸೆ ಕೊಡೋದು ಅಂತಂದ್ರೆ ಆಯುಷ್ಯ, ಸಂಪತ್ತು, ಯಶಸ್ಸು, ಪುಣ್ಯ ಹಾಗೂ ಮುಂದೆ ಹೊಂದತಕ್ಕಂತಹ ಯಾವುದಾದ್ರೂ ಉತ್ತಮ ಲೋಕ ಇತ್ತು ಎಲ್ಲವೂ ಕೂಡ, ಇನ್ನೇನೋ ನಾವು ಅಪೇಕ್ಷೆಯನ್ನು ಇಂಥದ್ದು ಬೇಕು ಅಂತ ಇಟ್ಕೊಂಡಿರ್ತೀವಿ, ಅದೆಲ್ಲವೂ ಕೂಡ ನಾಶವಾಗಿ ಹೋಗುತ್ತೆ. ಹಂತಿ ಶ್ರೇಯಾಂಶ, ಎಲ್ಲಾ ಶ್ರೇಯಸ್ಸು ಕೂಡ ನಾಶವಾಗಿ ಹೋಗುತ್ತೆ. ಹಾಗಾಗಿ ಮಹತ್ ಜನರ ಅತಿಕ್ರಮವನ್ನು ಸರ್ವಥಾ ಮಾಡಬಾರದು ಅಂತ ಈ ರೀತಿಯಾಗಿ ಅಲ್ಲಿ
ಈ ರೀತಿಯಾಗಿ ಇಲ್ಲಿಗೆ ಈ ಒಂದು ಅಧ್ಯಾಯ ಮುಗಿತಾ ಇದೆ. ಮುಂದೆ ನಾಳಿನ ಕಥಾಭಾಗವನ್ನು ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯ ಆತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಾಮ್ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವೋದಯಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ. ಅಂತ ಆಚಾರ ಭಾಗವತನ ಒಂಚೂರು ಕೇಳಿದಾಯ್ತು. ಏನು ಎಷ್ಟು ಕೆಂಪಿದೆಯಲ್ಲ ಕೆಮ್ತಾ ಇದೆಯಲ್ಲ ಈ ಕಡೆ ಬಾ. ಏನೇ ಹೇಳ್ತೀಯಲ್ಲ